ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. ಶುಭೋದಯಂ. ಯಾವುದೇ ಶಬ್ದದ ವಿಚಾರ ಸಾಗರ ಮಂಥನವನ್ನ ಮಾಡಬೇಕಾದ್ರೆ ಅದಕ್ಕೆ ವಿಧಿ ಏನು ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ದಾನಿ, ಮಹಾದಾನಿ ಮತ್ತು ವರದಾನಿ, ಮೂರರಲ್ಲಿ ಒಂದು ಶಬ್ದ ಕಾಮನ್ ಇದೆ. ಯಾವುದದು? ಆ ದಾನಿ. ದಾನಿ. ದಾನಿ ಅಂತ ಯಾರಿಗೆ ಹೇಳ್ತಾರೆ? ಕೊಡೋರಿಗೆ. ಕೊಡೋರಿಗಲ್ಲ, ದಾನ ಯಾರ ಮಾಡ್ತಾರ, ಹಣನೂ ಕೊಡ್ತಾರೆ, ಸಿಟ್ಟು ಕೂಡ ಕೊಡ್ತಾರೆ. ಏನ್ ಬೇಕಾದ್ರೆ ಕೊಡೋರಿಗೆಲ್ಲ ದಾನಿ ಅಂತ ಹೇಳೋದಿಲ್ಲ. ಯಾರು ದಾನವನ್ನ ಮಾಡ್ತಾರೆ, ದಾನ ಮಾಡೋರಿಗೆ ದಾನಿ ಅಂತ ಹೇಳ್ತಾರೆ. ದಾನ ಯಾರು ಮಾಡ್ತಾರೆ? ಯಾರಲ್ಲಿ ಸ್ಟಾಕ್ ಇದೆಯೋ ಅವ್ರು ದಾನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ದೇದೋ ದಾನ್ ಚೂಟೆ ಗ್ರಹಣ. ದಾನವನ್ನ ಮಾಡದೆ ಏನಾಗ್ತದಂತೆ? ಗ್ರಹಣ ಬಿಡುತ್ತೆ. ನಮ್ಮ ಜಯಂತಿ ಅಕ್ಕವ್ರಿಗೆ ಗೊತ್ತಿರ್ಬೇಕು ಏನು ಅಂತಂದ್ರೆ, ಏನಾದ್ರು ನಮ್ಮ ಜೀವನದಲ್ಲಿ ತೊಂದರೆ ಆದ್ರೆ ನಾವು ಜಾತಕ ತಗೊಂಡೋಗ್ಬಿಟ್ಟು ಜ್ಯೋತಿಷರಿಗೆ ತೋರಿಸ್ತೀವಿ ಅಲ್ವಾ? ಅವಾಗ ಅವ್ರೇನ್ ಹೇಳ್ತಾರೆ, ನೋಡಿ ಈ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಬ್ರಾಹ್ಮಣರಿಗೆ ಈ ದಾನವನ್ನ ಮಾಡಿ. ದಾನ ವ್ಯಾಪಾರ ಹೌದು ಅಲ್ವೋ? ಇಲ್ಲ, ವ್ಯಾಪಾರ ಅಲ್ಲ. ಮತ್ ದಾನ ಅಂತಂದ್ರೆ ಏನು? ಅಪೇಕ್ಷೆ ಇಲ್ಲದೆ ಕೊಡೋದು. ಅದು ಸೇವೆ. ಅಪೇಕ್ಷೆ ಇಲ್ದೇನೆ ಮಾಡುವಂದ್ರೆ ಸೇವೆ. ದಾನ ಅಂತಂದ್ರೆ ಏನು ನೋಡಿ, ಶಬ್ದದ ಅರ್ಥ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ವ್ಯಾಪಾರ ಬೇರೆ. ಇವಾಗ ನಾನು ಈಶ್ವರಿ ಜ್ಞಾನವನ್ನ ಕೊಡ್ತೇನೆ, ನೀವು ಉಡುಗೊರೆ ಕೊಟ್ಟು ಬಿಡ್ತೀರಾ, ಗಿಫ್ಟ್ ಕೊಟ್ಟು ಬಿಡ್ತೀರಾ, ಅದೇನಾಗ್ಬಿಡ್ತು? ವ್ಯಾಪಾರ ಆಗ್ಬಿಡ್ತು ಅಲ್ವಾ? ದಾನ ಅಂತ ಕ್ರಿಯೆ, ಒಂದು ಶುಭವಾದಂತಹ ಕ್ರಿಯೆ. ನೋಡಿ, ಈಗ ನಾವೇನ್ ಚರ್ಚೆ ಮಾಡಿದ್ವಿ? ದೇದೋ ದಾನ್ ಚೂಟೆ ಗ್ರಹಣ್. ನೀವು ಮಾಡಿರುವಂತ ದಾನದಿಂದ ನಿಮ್ಮ 63 ಜನ್ಮದ ಸಾಲ ಏನಾಗ್ಬೇಕು? ತೀರ್ಬೇಕು. ನೀವೇನ್ ದಾನವನ್ನ ಮಾಡ್ತೀರಿ, ಬಾಬಾ ಹೇಳ್ತಲ್ವಾ, ಈ ಜನ್ಮದಲ್ಲಿ ಯಾರು ಧನದಾನವನ್ನ ಮಾಡಿರ್ತಾರೋ ಮುಂದಿನ ಜನ್ಮದಲ್ಲಿ ಅವರಿಗೆ ಶ್ರೀಮಂತರ ಮನೆಯಲ್ಲಿ ಏನ್ ಸಿಗ್ತದೆ? ಜನ್ಮ ಸಿಗ್ತದೆ. ಯಾರು ಶಿಕ್ಷಣವನ್ನ ಕೊಡ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ. ದಾನ ಅಂತಂದ್ಮೇಲೆ ಒಂದ್ಸಲ ಕೊಟ್ಟ ಮೇಲೆ ಅದಕ್ಕೆ ತುಳಸಿ ನೀರು ಅಂತ ಹೇಳ್ತಾರೆ ಅಲ್ವಾ ನಮ್ಮ ಕನ್ನಡ ಭಾಷೆಯಲ್ಲಿ. ಕೊಟ್ಟ ಮೇಲೆ ಅದು ಮುಗೀತು, ಮತ್ತು ವಾಪಸ್ ಅದನ್ನೇನ್ ಮಾಡಬಾರ್ದು? ನಿರೀಕ್ಷೆ ಮಾಡಬಾರ್ದು. ದಾನ ಅಂತಂದ್ರೆ ಪಾತ್ರರಿಗೆ ದಾನವನ್ನ ಮಾಡಬೇಕಾಗ್ತದೆ. ಯಾರಿಗೆ ಯಾವಾಗ ಯಾವುದರ ಅವಶ್ಯಕತೆ ಇದೆಯೋ ಅವನಿಗೆ ದಾನವನ್ನ ಮಾಡಬೇಕು. ತುಂಬಿರುವಂತ ಬ್ರಾಹ್ಮಣನಿಗೆ, ಹೊಟ್ಟೆ ತುಂಬಿರುವಂತ ಬ್ರಾಹ್ಮಣನಿಗೆ ಮೊಸರು ಕೊಟ್ಟಿದ್ರೆ ಅವನೇನ್ ಹೇಳ್ತಾನಂತೆ? ಅಲ್ವಾ? ಅದೇ ಹಸಿದವನಿಗೆ ನೀರು ಕೊಟ್ಟರು ಕೂಡ ಅವನು ಖುಷಿಯಾಗಿರ್ತಾನೆ, ಹೌದು ತಾನೆ? ಅದಕ್ಕಾಗಿ ಸ್ವಲ್ಪ ಜನ ಇದ್ರೂ ಪರವಾಗಿಲ್ಲ, ಹಸಿದವ್ರಿಗೆ ಕೊಡಬೇಕು. ದಾನ ಅಂತಂದ್ರೆ ಏನು ಅಂತಂದ್ರೆ, ನೀವು ಅದನ್ನ ಕೊಡುವುದರಿಂದ ಯಾರ ಪ್ರತಿ ನೀವು ಕೊಟ್ಟಿದ್ದೀರೋ ಆ ಆತ್ಮನ ಜೊತೆಗೆ ನಿಮ್ಮ ಏನು ಲೆಕ್ಕಾಚಾರ ಇದಾವೆ, ಆತ್ಮನ ಜೊತೆಗಿರಬಹುದು, ಪಂಚತತ್ವಗಳ ಜೊತೆಗಿರಬಹುದು, ಆ ದಾನದಿಂದ ನಿಮ್ಮ ಆ ನೆಗೆಟಿವ್ ಅಕೌಂಟೆಬಿಲಿಟಿ ಏನಾಗ್ಬೇಕು? ಕ್ಲಿಯರ್ ಆಗ್ಬೇಕು. ಏದೋ ದಾನ್ ಚೂಟೆ ಗ್ರಹಣ. ಅರ್ಥ ಆಯ್ತು? ಅಂದ್ರೆ ನಾವೇನು ವಿಚಾರ ಸಾಗರ ಮಂಥನ ಮಾಡಬೇಕು ಅಂದ್ರೆ ಆ ಶಬ್ದದ ಬಗ್ಗೆ ಪ್ರಪಂಚದಲ್ಲಿ ಏನೇನು ಶಬ್ದಗಳನ್ನು ಉಪಯೋಗ ಮಾಡ್ತಾರೆ, ಅದರ ಅರ್ಥ ಏನು, ಅದನ್ನು ಮೊದಲು ಕಂಡುಕೊಳ್ಬೇಕಾಗ್ತದೆ. ಲೌಕಿಕತೆಯಲ್ಲಿ ಅದರ ಅರ್ಥ ಏನಿದೆ, ಅಲೌಕಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬಾಬಾನ ಇದರಲ್ಲಿ ಅರ್ಥ ಏನು ಅದು ಆಮೇಲೆ. ಮೊದಲು ದಾನ. ದಾನ ಅಂತಂದ್ರೆ ನನ್ನ ತರದ್ದು ಇರ್ಬೇಕು. ಧನದಾನ ಮಾಡ್ಬೇಕು ಅಂದ್ರೆ ಧನ ಇರ್ಬೇಕಲ್ವಾ? ಗುಣದಾನ ಮಾಡ್ಬೇಕು ಅಂದ್ರೆ ಗುಣ ಇರ್ಬೇಕಲ್ವಾ? ಸಿಟ್ಟು ದಾನ ಮಾಡ್ಬೇಕು ಅಂತಂದ್ರೆ ಸಿಟ್ಟಿರ್ಬೇಕು. ಸಿಟ್ಟನ್ನು ದಾನ ಮಾಡಿದ್ರೆ ಏನಾಗ್ತದೆ? ಅಕೌಂಟ್ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಇವಾಗ ನಮ್ದು ಜಾಸ್ತಿ ಆಗ್ಬೇಕು ಕಡಿಮೆ ಆಗ್ಬೇಕು? ಕಡಿಮೆ. ದಾನದಿಂದ ಏನಾಗ್ಬೇಕು? ಲೆಕ್ಕಾಚಾರಗಳು ಕ್ಲಿಯರ್ ಆಗ್ಬೇಕು. ಈಗ ಯಾವುದನ್ನ ದಾನ ಮಾಡಬೇಕು? ಭಗವಂತ ಏನ್ ಹೇಳ್ತಾನೆ, ಮಕ್ಕಳೇ, ಲೌಕಿಕದಲ್ಲಿ ಹಣ ಸಂಪಾದನೆ ಮಾಡ್ತೀವಲ್ವಾ? ಅದನ್ನು ನೀವು ದಾನ ಮಾಡ್ತೀರಿ, ಹೌದಾ? ದಾನ ಅಂತಂದ್ರೆ ದೇವಸ್ಥಾನಗಳಿಗೆ ದೇಣಿಗೆ ರೂಪದಲ್ಲಿ ಇರಬಹುದು, ಭಿಕ್ಷುಕರಿಗೆ ಇರಬಹುದು, ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಇರಬಹುದು. ಕೆಲವರು ಆಹಾರ ದಾನ ಮಾಡ್ತಾರೆ, ಕೆಲವರು ಬಟ್ಟೆ ದಾನ ಮಾಡ್ತಾರೆ, ಕೆಲವೊಬ್ಬರು ಮೆಡಿಸಿನ್ಸ್ ದಾನಗಳನ್ನ ಮಾಡ್ತಾರೋ ಮಾಡಲ್ವೋ?
ಮಾಡ್ತಾರೆ. ಅವ್ರ ಹತ್ರ ಅದು ಇದ್ದಾಗ ತಾನೇ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲಿ ಬಾಬಾ ಹೌದು. ಹೇಳ್ತಾ ಇರುವಂತದ್ದು ದಾನಿ ಮಹಾದಾನಿ ವರದಾನಿ ಅಂತಂದ್ರೆ ಈಶ್ವರೀಯ ಶಕ್ತಿ, ಈಶ್ವರನ ಆಸ್ತಿ, ಈಶ್ವರನಲ್ಲಿರುವಂತ ವಿಶೇಷತೆ, ಪರಮಾತ್ಮನಲ್ಲಿರುವಂತ ಗುಣಗಳು. ಮನುಷ್ಯಾತ್ಮರಲ್ಲಿರುವಂಥದ್ದು ಪಂಚತತ್ವದಲ್ಲಿರುವಂಥದ್ದಲ್ಲ. ನೀರನ್ನ ಕೊಟ್ಟೆ, ಹಣವನ್ನ ಕೊಟ್ಟೆ, ತರಕಾರಿಯನ್ನ ಕೊಟ್ಟೆ, ಊಟ ಕೊಟ್ಟೆ, ಹೂ ಕೊಟ್ಟೆ, ಬಟ್ಟೆ ಕೊಟ್ಟೆ, ಇದಲ್ಲ. ಯಾವ್ದನ್ನ ಕೊಡ್ಬೇಕು ನಾವು? ಪರಮಾತ್ಮನಲ್ಲಿರುವಂತಹ ಗುಣಗಳನ್ನ, ಆಸ್ತಿಯನ್ನ, ಶಕ್ತಿಯನ್ನ, ಜ್ಞಾನವನ್ನ, ಅನುಭವವನ್ನ ನಾನು ಬೇರೆಯವರಿಗೆ ಕೊಡುವುದರ ಮೂಲಕ ನನ್ನ ಲೆಕ್ಕಾಚಾರವನ್ನು ನಾನು ಕ್ಲಿಯರ್ ಮಾಡಿಕೊಂಡಾಗ ಅವಾಗ ನನಗೇನಾಗಿರ್ತವೆ? ದಾನಿ. ಇದು ಪ್ರಶ್ನೆ, ಭಗವಂತ ದಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಭಗವಂತ ದಾನ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಮಾಡಲ್ಲ ಅಣ್ಣ. ಹೌದಾ? ಯಾಕೆ? ಅವ್ರಿಗೇನು ಶರೀರನೇ ಲೆಕ್ಕಾಚಾರ ಇಲ್ವಲ್ಲ ಮಾಡ್ಲಿಕ್ಕೆ. ಅವ್ರಿಗೆ ಗ್ರಹಚಾರ ಇಲ್ಲ, ಶರೀರ ಅಲ್ಲ. ಗ್ರಹಚಾರ ಇಲ್ಲ. ಅವ್ರದ್ದೇನು ಸಾಲ ಇಲ್ವಲ್ಲ, ದೇದೋ ದಾ ಚೂಟೆ ಗ್ರಹಣ ಅವನಿಗೆ ಹಿಡಿದಿಲ್ವಲ್ಲ. ಜ್ವರ ಬಂದವತ್ತಾನೆ ಮಾತ್ರೆ ತಗೊಳ್ತಾನೆ, ಜ್ವರನೇ ಬಂದಿದ್ರು ಮಾತ್ರೆ ಯಾಕೆ ತಗೊಳ್ತಾನೆ ಹೇಳಿ ನೋಡೋಣ? ಹೌದಾ ಅಲ್ವಾ? ಜ್ವರ ಇಲ್ಲ ಅಂತಂದ್ರೆ ಮಾತ್ರೆ ತಗೊಂಡಿದ್ರೆ ಅದನ್ನೇನು ಪ್ರಯೋಜನ, ಏನ್ ಲಾಭ ಅದರಲ್ಲಿ? ಸುಮ್ನೆ ಕಹಿ ತಗೊಳ್ಬೇಕಲ್ವ? ಅವನೇನು ಲೆಕ್ಕಾಚಾರಗಳಿಲ್ಲ. 63 ಜನ್ಮದ ಯಾವುದೇ ಲೆಕ್ಕಾಚಾರ ಅವನು ಇಲ್ಲದೆ ಇರುವಂತ ಕಾರಣದಿಂದ ಅವನು ದಾನ ಮಾಡುವಂತ ಅನಿವಾರ್ಯತೆ, ಅವಶ್ಯಕತೆ ಇಲ್ಲ ಆತ್ಮೀಯರೇ. ನೋಡಿ, ದಾತ ವಿಧಾತ ವರದಾತದಲ್ಲಿ ಭಗವಂತನಿಂದ ನಾವು ಪಡ್ಕೊಂಡಿದೀವಿ. ಅಥವಾ ನನ್ನ ಮೂಲಕ ಬೇರೆಯವರಿಗೆ ಹೋದಾಗ ಮಾಸ್ಟರ್ ದಾತ, ಮಾಸ್ಟರ್ ವಿಧಾತ, ಮಾಸ್ಟರ್ ವರದಾತ ಆದ್ವಿ. ಇನ್ನೇ ಬಾಬಾ ಏನ್ ಹೇಳಿದ್ರು? ದಾತ ಅಂದ್ರೆ ತಂದೆ, ವಿಧಾತ ಅಂದ್ರೆ ಶಿಕ್ಷಕ, ವರದಾತ ಅಂದ್ರೆ ಸದ್ಗುರು ಸದ್ಗುರು. ಅಲ್ವಾ? ಅದೇ ಮೀನಿಂಗ್ ಇದಕ್ಕೆ ಕಂಟಿನ್ಯೂ ಆಗ್ಬೇಕಾಗ್ತದೆ. ಕೆಲವೊಂದು ಕಾಮನ್, ಕೆಲವೊಂದು ಅಪೋಸಿಷನ್. ಯಾವ್ದು ಅಪೋಸಿಟ್? ಇಲ್ಲಿ ಬಾಬಾ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ದಾನ ಯಾರು ಮಾಡ್ಬೇಕು? ನಮ್ಮ ಮುಖಾಂತರ. ನಾನ್ ಮಾಡ್ಬೇಕು ಅಂದ್ರೆ ತೆಗೆದುಕೊಳ್ಬೇಕು ಯಾರ ಹತ್ರ? ಪರಮಾತ್ಮನ ಹತ್ರ ತೆಗೆದುಕೊಂಡು ಸಾಧನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ, ಸೇವೆಯನ್ನ ಮಾಡಿ, ಸೇವೆಯ ಫಲವನ್ನ ನಾನೇನ್ ಮಾಡ್ಬೇಕಾಗ್ತದೆ? ಅದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದೇ ಇರ್ಬೇಕು. ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಅಪ್ಪನಿಂದ ಆಸ್ತಿ ತಗೊಂಡೆ, ಯೋಗೀಶನ ಹತ್ರ ದುಡ್ಡು ತಗೊಂಡೆ, ಇನ್ನೊಬ್ಬರ ಹತ್ರ ತಗೊಂಡೆ, ಅದು ಏನಾಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ 5,000 ವರ್ಷದಲ್ಲಿನೂ ಕೂಡ ಎಷ್ಟೋ ಜನ ಲೌಕಿಕದಲ್ಲೂ ಭಕ್ತಿ ಮಾರ್ಗದಲ್ಲೂ ಕೂಡ ಊಟವನ್ನ ಕೊಟ್ಟಿದ್ದಾರೆ, ಅನ್ನದಾನ ಮಾಡಿದಾರೋ ಮಾಡಿಲ್ವೋ? ಮಾಡಿದ್ರು. ಓಕೆ. ಕೆಲವರು ಉಚಿತವಾದಂತ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದಾರೋ ಕೊಟ್ಟಿಲ್ವೋ? ಕೊಟ್ಟಿದ್ರು. ಆತ್ಮನ ಸ್ಥಿತಿ ಇಳಿತಾ ಬಂತೋ ಮೇಲೆ ಹತ್ತಾ ಹೋಯ್ತೋ? ಹತ್ತುತ್ತಾ ಬಂತು. ಇಳಿತಾ ಬಂತು ತಾನೆ, ಸ್ಥಿತಿ ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಅದರಿಂದ ನಿಮ್ಮ ದಾನದಿಂದ ನಿಮ್ಮ ವಿಕರ್ಮ ವಿನಾಶ ಆಗಲ್ಲ. ಆಗೋದಿಲ್ಲ ಅಂತ ಅರ್ಥ ಆಯ್ತು ಅಲ್ವಾ? ನಿಮ್ಮ ಮನೆಗೆ ಒಬ್ರು ಬರ್ತಾರೆ, ಬಾಯಾರಿಟ್ಬಿಟ್ಟು ಬರ್ತಾರೆ. ನೀವು ಫ್ರಿಜ್ ಅಲ್ಲಿ ಬೀರ್ ಇರುತ್ತೆ. ಏನಿರ್ತದೆ? ನೀರಿರುತ್ತೆ. ನೀರಲ್ಲ, ಬೀರು ಬೀರು ಕುಡಿಸ್ತೀರಾ, ಅವಾಗ ಅವ್ರ ಆರೋಗ್ಯ ಚೆನ್ನಾಗಾಗತ್ತೋ ಆಗಲ್ಲ? ರುಚಿಯಾಗಿರ್ತದೆ. ಆರೋಗ್ಯ ಹಾಳಾಗತ್ತೋ ಆರೋಗ್ಯ ಸುಧಾರಿಸತ್ತೋ? ಬೇಡ, ಬೀರ್ ಬೇಡ, ವೈನ್ ಕೊಡಿ. ಅವಾಗ ಆರೋಗ್ಯ ಸುಧಾರಿಸತ್ತೋ ಹಾಳಾಗತ್ತೋ? ಕಾಫಿ ಕೊಟ್ರೆ ಅವಾಗೇನ್ ಕೊಡ್ಬೇಕು ಅವರಿಗೆ? ತಾನೇ ಅವರ ಆರೋಗ್ಯ ಸರಿ ಹೋಗ್ತದೆ, ಅವರ ಬಾಯಾರಿಕೆ ಹೋಗ್ತದೆ ಅಲ್ವಾ? ಇಲ್ಲಿವರೆಗೆ ನಾವ್ ಏನ್ ಕೊಡ್ತಾ ಇದ್ದೀವಿ? ಶರೀರಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಇದೀವಲ್ವಾ? ಅದಕ್ಕಾಗಿ ನಮ್ಮ ಲೆಕ್ಕದಲ್ಲಿ, ನಮ್ಮ ಆತ್ಮದಲ್ಲಿ ವಿಕರ್ಮ ವಿನಾಶ ಆಗ್ತಾ ಇಲ್ಲ. ಅರ್ಥ ಆಯ್ತು? ಈಗ ದಾನ ಅಂತಂದ್ರೆ ಏನು, ಇದರ ಬಗ್ಗೆ ಯೋಚನೆ ಮಾಡೋಣ. ಪರಮಾತ್ಮನಿಂದ ಸಿಕ್ಕಿರುವಂತ ಶಕ್ತಿಯನ್ನ ಡೈರೆಕ್ಟ್ ಆಗಿ ನೀವು ಆ ಆತ್ಮನಿಗೆ, ಪಂಚತತ್ವಗಳಿಗೆ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಡೈರೆಕ್ಟ್ ಆಗಿ ಶಕ್ತಿಯನ್ನು ಕೊಟ್ಬಿಡೋದು, ಅವ್ರು ಅನುಭವಿಸೋದು. ಹೀಗೆ ತಂದೆ ತನ್ನ ಮಗುಗೆ ಹಣವನ್ನ ಕೊಡ್ತಾರೆ, ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಲ್ವಾ? ದುಡ್ಡು ತಗೊಳ್ತಾರ ಅದಕ್ಕೆ? ಇಲ್ಲ ತಾನೆ. ಡೈರೆಕ್ಟ್ ಆಗಿ ಅವ್ರು ತಿಂದ್ಬಿಡ್ಬೋದು, ಉಪಯೋಗ ಮಾಡ್ಬಿಡ್ಬೋದು. ಅದಕ್ಕೆ ರಿಟರ್ನ್ ಕೊಡ್ಬೇಕಂತ ಬಿಟ್ಟಿಲ್ಲ, ಅದಕ್ಕೆ ಅವನಿಗೆ ಅಧಿಕಾರ ಇದೆ. ಹಾಗೆ ನೀವು ಯಾವುದೋ ಆತ್ಮಗಳಿಗೆ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು? ಸ್ಪಷ್ಟವಾಗಿ ಕೇಳ್ತಾ ಹೋಗಿ ವ್ಯತ್ಯಾಸ ಏನು ಅಂತ. ಇಲ್ಲಿ ತಂದೆಯ ರೂಪದಲ್ಲಿ ನೀವೇನ್ ಮಾಡ್ಬೇಕು? ಭಗವಂತನಿಂದ ತೆಗೆದುಕೊಂಡಿರುವಂತ ಶಕ್ತಿಯನ್ನ
ಯಾವುದೇ ಆತ್ಮಗಳಿಗೆ ಪಂಚತತ್ವಗಳಿಗೆ ಡೈರೆಕ್ಟ್ ಆಗಿ ಶಕ್ತಿಯನ್ನ ಕೊಟ್ಬಿಟ್ಟು ಅನುಭವವನ್ನ ಮಾಡಿಸಿದರೆ ಅದರಲ್ಲೇನು ನಿರೀಕ್ಷೆ ಅಂತೂ ಮಾಡುವಂಗಿಲ್ಲ, ವಾಪಸ್ ಏನು ತೆಗೆದುಕೊಳ್ಳುವಂಗಿಲ್ಲ. ನಾನು ಈ ದಾನ ಮಾಡೋದ್ರಿಂದ ನನಗೆ ಅದು ಸಿಗತ್ತೆ ಇದು ಸಿಗತ್ತೆ ಅಂತ ನೀವು ಹೇಳುವಂಗಿಲ್ಲ. ಆ ದಾನ ಮಾಡೋದ್ರಿಂದ ಏನಾಗ್ತದೆ, ನಿಮ್ಗೆ ಹಳೆ ವಿಕರ್ಮ ಏನಾಗತ್ತೆ, ವಿನಾಶವಾಗ್ತದೆ. ಮತ್ತೆ ವಾಪಸ್ ಸೇವೆಯ ಫಲವನ್ನಾಗ್ಲಿ ಕರ್ಮದ ಫಲವನ್ನಾಗ್ಲಿ ನಾವು ತೆಗೆದುಕೊಳ್ಳುವಂಗಿಲ್ಲ. ಡೈರೆಕ್ಟ್ ಆಗಿ ಅವರಿಗೆ ಏನು ಕೊಡಬೇಕು, ಶಕ್ತಿಯನ್ನು ಕೊಟ್ಟಾಗ, ಸಮಸ್ಯೆಗೆ ಸಮಾಧಾನವನ್ನು ಕೊಟ್ಟಾಗ ಅದಕ್ಕೆ ಏನ್ ಹೇಳ್ತಾರೆ, ದಾನಿ. ಓಕೆ, ಸರಿ. ಮಹಾದಾನಿ ಯಾರು? ಮಹಾದಾನಿ ಯಾರು? ಮಹಾದಾನಿ ಇದರಲ್ಲಿ ಭಗವಂತ ಶಿಕ್ಷಕನಾಗಿರ್ತಾರೆ. ನೀವೇನಾಗಿರ್ತೀರಿ, ವಿದ್ಯಾರ್ಥಿಯಾಗಿ. ನೀವು ಅಲ್ಲಿ ಸ್ಪಷ್ಟವಾಗಿ ಕೇಳಿ, ನೀವು ಅಲ್ಲಿ ಎದುರುಗಡೆಗಿರುವಂತ ಆತ್ಮನಿಗೆ ಶಾಂತಿ ಶಕ್ತಿ ದಾನವನ್ನ ಕೊಡೋದಿಲ್ಲ. ಏನ್ ಕೊಡೋದಿಲ್ಲ, ಶಾಂತಿಯನ್ನ ಶಕ್ತಿಯನ್ನ ದಾನ ಕೊಡೋದಿಲ್ಲ. ಆದ್ರೆ ಭಗವಂತನ ಹೇಗೆ ನೆನಪು ಮಾಡ್ಬೇಕು ಅಂತ ಶಿಕ್ಷಣವನ್ನ, ವಿದ್ಯೆಯನ್ನ, ವಿಧಿ ವಿಧಾನವನ್ನ ಕೊಡ್ತೀರಿ. ಏನ್ ಕೊಡ್ತೀರಿ, ವಿಧಿ ವಿಧಾನ, ಹೇಗ್ ನೆನಪು ಮಾಡ್ಬೇಕು ಅನ್ನೋ ವಿಧಿ ವಿಧಾನ. ಅರ್ಥ ಆಯ್ತು? ಇಲ್ಲಿ ಅಪ್ಪ ಏನ್ ಮಾಡ್ತಾರೆ, ನಿಮ್ಗೆ ಹಣ ಕೊಡೋದಿಲ್ಲ, ಶಿಕ್ಷಣವನ್ನ ಕೊಡ್ತಾರೆ. ಏನ್ ಕೊಡ್ತಾರೆ, ಆ ಶಿಕ್ಷಣಕ್ಕೆ ಬೇಕಾದ ಫೀಸ್ ಅನ್ನ ಕೊಡ್ತಾರೆ ಅಷ್ಟೇ. ಶಿಕ್ಷಣವನ್ನ ಓದಿ ಆ ಶಿಕ್ಷಣದಿಂದ ನೀವು ಲೌಕಿಕ ಜೀವನದಲ್ಲಿ ಆ ಶಿಕ್ಷಣ ಅಳವಡಿಕೆ ಮಾಡಿಕೊಂಡು ಸಂಪಾದನೆ ಮಾಡೋ ಕೆಲಸ ಯಾರ್ದು, ಮಗಂದು. ಅರ್ಥ ಆಯ್ತು? ಇಲ್ಲಿ ತಂದೆ ಆಸ್ತಿ ಕೊಡ್ತಾ ಇಲ್ಲ, ಏನ್ ಕೊಡ್ತಾ ಇದ್ದಾರೆ, ಶಿಕ್ಷಣ. ಆಸ್ತಿ ಸಂಪಾದನೆ ಮಾಡುವಂತ ಶಿಕ್ಷಣವನ್ನು ಮಾತ್ರ ಕೊಡ್ತಾ ಇದ್ದಾರೆ. ಈಗ ಆಸ್ತಿ ಕೊಡೋದು ಉತ್ತಮನೋ, ಶಿಕ್ಷಣ ಕೊಡೋದು ಉತ್ತಮನೋ? ಅರ್ಥ ಆಗ್ತಾ ಇದೆಯಾ? ಈಗ ಪಂಚತತ್ವಗಳ ಸಹಿತ ಪೂರ್ತಿ ವಿಶ್ವಕ್ಕೆ ನಾವು ಭಗವಂತನ ಶಕ್ತಿಯನ್ನು ಕೊಡಬೇಕು ದಾನಿ ರೂಪದಲ್ಲಿ. ಅದರ 33 ಕೋಟಿ ಆತ್ಮಗಳಿಗೆ ನಾವೇನ್ ಮಾಡಬಹುದು, ಮಹಾದಾನ ಶಿಕ್ಷಣವನ್ನ ಕೊಡಬಹುದು. ಎಷ್ಟು ಜನರಿಗೆ ಕೊಡ್ಬೋದು, ಅವರಿಗೆ ಮಾತ್ರ ಶಿಕ್ಷಣ ಹೇಳೋದು ಅರ್ಥ ಆಗ್ತದೆ. ಆ 33 ಕೋಟಿಯಲ್ಲಿ ಎಲ್ಲರಿಗೂ ನಾನು ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಆಗತ್ತಾ? ಒಬ್ಬ ಆತ್ಮ ಸ್ಕೂಲಲ್ಲಿ ಟೀಚರ್ ಇರ್ತಾರೆ, ವಿಶ್ವದಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ನೀವು ಪಾಠ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. LKG ಮಾಡೋರು LKG ಮಾಡ್ಬೇಕು, SSLC ಅವ್ರಿಗೆ SSLC ಮಾಡ್ಬೇಕು, ಡಿಗ್ರಿ ಅವ್ರಿಗೆ ಡಿಗ್ರಿನೇ ಮಾಡ್ಬೇಕು, ಹೌದು ತಾನೆ? ಬೇರೆ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಶಿಕ್ಷಣದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ, ಯೋಗದ ಬೇರೆ ಬೇರೆ ಲೆವೆಲ್ಗಳನ್ನ ತಿಳಿಸ್ಕೊಡ್ತಾ ಅವರಿಗೆ ತಿಳಿಸೋದಷ್ಟೇ ನಿಮ್ಮ ಕೆಲಸ. ಸಾಧನೆ ಮಾಡುದು, ತಪಸ್ಸು ಮಾಡುದು ಯಾರ ಕೆಲಸ? ಅವರ ಕೆಲಸ. ಶಿಕ್ಷಣವನ್ನ ಮಾತ್ರ ಕೊಡ್ತಾ ಇದ್ದಾರೆ. ಅವ ನೀವು ಶಿಕ್ಷಣವನ್ನು ಕೊಟ್ಟಾಗ ಅವ್ರು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅವರು ಸಾಧನೆಯನ್ನ ಮಾಡಬಹುದು. ನೀವು ಬರೀ ಹಣ ಕೊಟ್ರೆ ತಗೊಂಡ್ರು, ತಿಂದ್ರು, ಕೂತ್ಕೊಂಡ್ಬಿಟ್ರು ಅಷ್ಟೇ. ನಾಳೆ ಯಾವಾಗ ಕೊಡ್ತೀರಿ? ಅಂದ್ರೆ ನಮ್ಮಲ್ಲೂ ಕೂಡ ಕೆಲವೊಂದು ಜನ ಆತ್ಮಗಳೇನ್ ಮಾಡ್ತಾರೆ, ಬರ್ತಾರೆ, ದೃಷ್ಟಿ ತಗೊಳ್ಳೋದು, ಶಾಂತಿ ಚೆನ್ನಾಗಿತ್ತು ಅಷ್ಟಕ್ಕೆ ಮಾತ್ರ ಖುಷಿ ಪಡ್ತಾರೆ. ಬಿಟ್ರೆ ಆ ಶಾಂತಿ ಪಡ್ಕೊಳ್ಳಿಕ್ಕೆ ಜ್ಞಾನ ಏನ್ ಹೇಳಿದ್ದಾರೆ, ವಿಧಿಯನ್ನು ಏನ್ ಹೇಳಿದ್ದಾರೆ, ಮನಸ್ಸನ್ನ ಹೇಗಿಡಬೇಕು, ಹೇಗೆ ಸಂಪಾದನೆ ಮಾಡಬೇಕು, ಇದರ ಕಡೆಗೆ ಗಮನವನ್ನ ಅವರು ಕೊಡೋದಿಲ್ಲ. ಓಕೆ, ಅದಕ್ಕಾಗಿ ನೀವು ದಾನಿನೂ ಆಗ್ಬೇಕು. ಆಮೇಲೆ ಮಹಾದಾನಿ ಏನು, ಶಿಕ್ಷಣವನ್ನ ಶಿಕ್ಷಕನ ರೂಪದಲ್ಲಿ, ಮಾಸ್ಟರ್ ಶಿಕ್ಷಕನ ರೂಪದಲ್ಲಿ ನೀವು ತಿಳ್ಕೊಂಡಿರುವಂತ ಈಶ್ವರೀಯ ಜ್ಞಾನವನ್ನ ಆ ಸಮಯದಲ್ಲಿ ಆ ಸ್ವರೂಪದಲ್ಲಿರ್ತಾ ನೀವು ಅನುಭವ ಮಾಡ್ತಾ, ನೀವೇನು ಅಡಿಗೆ ಮಾಡ್ತಾ ಇದ್ದೀರಿ, ಏನು ಸಾಧನೆ ಮಾಡ್ತಾ ಇದ್ದೀರಿ, ಏನು ಅನುಭವ ಮಾಡ್ತಾ ಇದ್ದೀರಿ, ಅದನ್ನ ಬೇರೆಯವರಿಗೆ ಶಬ್ದದ ಮೂಲಕ, ಜ್ಞಾನದ ಮೂಲಕ, ಮುರಳಿಯ ಆಧಾರದಲ್ಲಿ ಬೇರೆಯವರಿಗೂ ಕೂಡ ತಿಳಿಸಿಬಿಟ್ಟು ಅವರು ಸಾಧನೆ ಮಾಡಲಿಕ್ಕೆ ಸಹಯೋಗ ಕೊಡುವಂಥವರಿಗೆ ಏನ್ ಹೇಳ್ತಾರೆ, ಮಹಾದಾನಿ. ಅವಾಗ ಆ ಜ್ಞಾನವನ್ನು ತಿಳ್ಕೊಂಡಾಗ ಅವ್ರು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಒಂದಿದೆ ಗುಲಾಬ್ ಜಾಮೂನ್ ತಿನ್ಸೋದು, ಎರಡನೇದು ಮಾಡೋದು, ತಿನ್ನಿಸೋದ್ರ ಜೊತೆಗೆ ಮಾಡುವ ವಿಧಾನವನ್ನು ಅವ್ರಿಗೆ ತಿಳಿಸೋದು, ಮಾಡುವಂತ ಸಮಯದಲ್ಲಿ ಅವರಿಗೆ ಸಹಯೋಗವನ್ನು ಕೊಡೋದು. ಓಕೆನಾ? ಏನಾದ್ರು ಮಿಸ್ಟೇಕ್ ಆಗಿದೆ ಹೆಂಗ್ ಮಾಡ್ಬೇಕು ಅಂತ. ಬರೀ ತಿನ್ಸ್ಬಿಟ್ಟೆ ಅವ್ರು ಏನ್ ಮಾಡ್ತಾರೋ ಮಾಡೋದನ್ನ ಕಲಿಯೋದಿಲ್ಲ ಅವ್ರು, ಅಲ್ವಾ? ನಾವು ಝೂಮ್ ಬಂದಾಗ 3 ಟೈಮ್ ಯೋಗ ಮಾಡ್ತಿದ್ವಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಓಕೆ, ಅವಾಗ ಒಬ್ರು ಹೇಳಿದ್ರು 3 ಟೈಮ್ ಯೋಗ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ, ಅಟ್ಲೀಸ್ಟ್ ರಾತ್ರಿ ಅರ್ಧ ಗಂಟೆನಾದ್ರೂ ನಮ್ಗೆ ಕ್ಲಾಸ್ ಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಗೊತ್ತಾಗ್ಬೇಕಲ್ವಾ? ಏನು ಮಾತಾಡ್ತೀವಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹೆಂಗ್ ಗೊತ್ತಾಗ್ಬಿಡ್ತದೆ?
ಯಾವ ಲೆವೆಲ್ ಅಲ್ಲಿ ಇದ್ದೀವಿ, ನೆಕ್ಸ್ಟ್ ಲೆವೆಲ್ ಯಾವುದು, ಏನ್ ಅಂತರ ಇದೆ, ಏನ್ ಕಡಿಮೆತನ ಬರಬೇಕು, ಸ್ವಲ್ಪನಾದ್ರೂ ಜ್ಞಾನ ಬೇಕಲ್ವಾ? ಹಾಗೇನೆ ಇಲ್ಲೂನು ಕೂಡ ಜ್ಞಾನದ ಜೊತೆಗೆ ಅನುಭವದ ಜೊತೆಗೆ ಆ ಅನುಭವ ಮಾಡುವಂತಹ ವಿದ್ಯೆ, ವಿಧಿ, ವಿಧಾನವನ್ನ ನೀವು ಕೊಡಬೇಕು ಅಂದ್ರೆ ಮೊದಲು ನೀವು ಸಾಧನೆಯನ್ನ ಮಾಡಿರಬೇಕು. ಬರೀ ಜ್ಞಾನ ಕೇಳ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ, ಅವರು ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಮಲ್ಲಿ ಉತ್ತರ ಇರೋದಿಲ್ಲ. ಶಿಕ್ಷಣವನ್ನ ಕೊಡಬೇಕು. ಯಾರಿಗೆ ಕೊಡ್ಬೋದು ಶಿಕ್ಷಣವನ್ನ? 33 ಕೋಟಿ ಆತ್ಮಗಳಿಗೆ. ಬಾಬನ್ ಮಕ್ಕಳಿಗೆ ತಾನೇ ಕೊಡ್ಬೋದು. ಹೌದು. ಯಾವ ಆತ್ಮಗಳು ಬಾಬನ್ ಮಕ್ಕಳಿಲ್ಲ? ಇವಾಗ ನಿಮ್ಮ ಮನೇಲಿ ಪತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರು 7 days ಕೋರ್ಸೇ ತಗೊಳ್ಳಲ್ಲ, ತಗೊಳ್ಳಿಕ್ ರೆಡಿ ಇಲ್ಲ, ತಗೊಂಡು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಅವ್ರಿಗೆ ನೀವು ಶಿಕ್ಷಣ ಹೇಳ್ಲಿಕ್ಕೆ ಆಗತ್ತಾ? ಆಗಲ್ಲ. ಅವಾಗ ಅವ್ರಿಗೆ ಏನ್ ಮಾಡ್ಬೇಕು? ಶಕ್ತಿ ದಾನ ಕೊಡ್ಬೇಕು. ಅಲ್ವಾ? ಶಕ್ತಿ. ನಿಮ್ಮ ಮಗು ಸ್ಕೂಲಿಗೆ ಹೋಗೋದೇ ಇಲ್ಲ, ಓದೋದೇ ಇಲ್ಲ, ಕೆಲಸನೇ ಮಾಡೋದಿಲ್ಲ, ಅವಾಗ ಊಟ ತಿಂಡಿ ಕೊಡ್ಬೇಕಷ್ಟೇನೆ, ಬೇರೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆತ್ಮೀಯರೇ. ಸರಿ. ಎರಡನೇದು ಯಾವುದು? ಮಹಾದಾನಿ ಶಿಕ್ಷಕನ ರೂಪದಲ್ಲಿ. ಮೂರನೇದು ಯಾವುದು? ವರದಾನ. ವರದಾನ ಅಂದ್ರೆ ಯಾವುದು ಹೇಳಿ ನೋಡೋಣ. ಇವಾಗ ಎರಡು ಹೇಳ್ದಲ್ಲ ಬಾಬಾ, ಮೂರನೇದು ಹೇಳಿ ನೋಡೋಣ. ವರದಾನ ಎಂದರೇನು? ವರದಾನಿಲಿ ಯಾವ ಸಂಬಂಧ? ಸದ್ಗುರುವಿನ ಆ ಗುರು ಮತ್ತೆ ಶಿಷ್ಯನ ಸಂಬಂಧ. ಓಕೆ. ವರದಾನಿ ನೀವ್ ಯಾವಾಗ ಆಗ್ತೀರಿ? ನಾವು ವರಗಳನ್ನ ಪಡ್ಕೊಂಡಾಗ. ನೀವು ಪಡ್ಕೊಂಡಿದ್ದೀರಿ ಅಷ್ಟೇ. ದಾನ ಅಂದ್ರೆ ನೀವು ಬೇರೆಯವ್ರ ತಾರೆ ಕೊಡ್ಬೇಕು. ನಿಮ್ಗೆ ಪಡ್ಕೊಂಡು ನೀವು ದಾನ ಅಂತ ಹೆಂಗ್ ಹೇಳಲಾಗ್ತದೆ? ಪಡ್ಕೊಂಡಾಗ ಕೊಡಕ್ಕಾಗತ್ತೆ. ಸರಿ. ಪಡ್ಕೊಳ್ಳುವಾಗ ಶಿಷ್ಯನ ಸಂಬಂಧ, ಕೊಡುವಾಗ ಈಗ ನಾವು ಕೊಡೋದ್ರ ಬಗ್ಗೆ ಮಾತಾಡ್ತಿದ್ದೀವೋ ತೆಗೆದುಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀವೋ? ದಾನ ತೆಗೆದುಕೊಳ್ಳೋದು, ಕೊಡೋದು. ಕೊಡೋದು. ನಿನ್ನೆ ನಾವೇನ್ ಮಾಡ್ತಾ ಇದ್ವಿ? ದಾತ ಅಂತ ಅವಾಗ ತಗೊಂಡ್ವಿ ಬಾಬನ ಹತ್ರ, ಹೌದಾ? ಹ್ಮ್. ಈಗ ನಾವೇನ್ ಮಾಡ್ಬೇಕು? ಈಗ ನಾವು ಜ್ಞಾನ ಆ ಜ್ಞಾನ ಗುಣ ಶಕ್ತಿಗಳ ಅನುಭವವನ್ನ ಮಾಡ್ತಾ ಅತೇಂದ್ರಿಯ ಸುಖವನ್ನ ಅನುಭವಿಸ್ತಾ ಆ ಆ ಸುಖವನ್ನ ಅನ್ಯರಿಗೆ ಕೊಡುವಂಥದ್ದು ಅದಕ್ಕೆ ಏನ್ ಹೇಳ್ತಾರೆ? ವರದಾನಿ ಅಂತ ಹೇಳ್ತಾರ. ವರದಾನ. ವರದಾನಿ ಅಂತಂದ್ರೆ ಯಾರು ಅಂತಂದ್ರೆ, ನೀವು ಹೇಳಿರುವಂತ ಜ್ಞಾನವನ್ನ ಅಳವಡಿಕೆ ಮಾಡಿಬಿಟ್ಟು ಅವರು ತಪಸ್ಸನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ತಪಸ್ಸಿನ ಫಲ ಅವ್ರಿಗೆ ಸಿಗಬೇಕೋ ಬೇಡವೋ? ನೀವು ಜ್ಞಾನವನ್ನ ಹೇಳಿದ್ರಿ, ಅವಾಗ ಜ್ಞಾನವನ್ನ ಅಳವಡಿಕೆ ಮಾಡಿದ್ರು, ಮಾಡಿದಾಗ ಅವರು ತಪಸ್ಸಿನ ಫಲ ಅವ್ರಿಗೆ ಸಿಗಬೇಕೋ ಬೇಡವೋ? ಆ ತಪಸ್ಸಿನ ಫಲ ಯಾರು ಕೊಡ್ಬೇಕು? ತಪಸ್ಸು ಯಾರ ಪ್ರತಿ ಮಾಡಿದಾರೆ ಅವರು? ಪರಮಾತ್ಮನ ಪ್ರತಿ. ಫಲ ಯಾರು ಕೊಡ್ಬೇಕು? ಆ ಪರಮಾತ್ಮ ತಪಸ್ಸು ಮಾಡ್ತಾ ಇರುವಂತ ಆತ್ಮಗಳಿಗೆ ನಿಮ್ಮ ಮೂಲಕ ವರದ ರೂಪದಲ್ಲಿ ಅವರಿಗೆ ದಾನವನ್ನು ಮಾಡಿದ್ರೆ ಅದಕ್ಕೇನ್ ಹೇಳ್ತಾರೆ? ವರದಾನಿ. ಈಗ ಫಸ್ಟಿಗೆ ನೀವು ತಿಂಡಿ ಕೊಟ್ರಿ, ತಿಂದ್ರಿ. ಎರಡನೇದು ಏನ್ ಮಾಡಿದ್ರು ಅವರು? ರೆಡಿ ಮಾಡಿದ್ರು, ಹೇಳಿಕೊಟ್ರು, ರೆಡಿ ಮಾಡಿದ್ರು ಅವ್ರು, ಅಲ್ವಾ? ವಿಧಿವಿಧಾನವನ್ನು ತಿಳಿಸಿದ್ರಿ. ಸರಿ. ಆಮೇಲೆ ಇವಾಗ ಅವರಿಗೆ ತಿಂಡಿ ರೆಡಿ ಮಾಡಿದ ಮೇಲೆ ಅವರಿಗೆ ಮಾಡ್ಲಿಕ್ಕೆ MTR ಇಂದ ಗುಲಾಬ್ ಜಾಮೂನ್ ಪ್ಯಾಕೆಟ್ ಸಪ್ಲೈ ಮಾಡ್ಬೇಕೋ ಬೇಡವೋ? ಸಪ್ಲೈ ಮಾಡೋರು ಒಬ್ಬರು ಬೇಕಲ್ವಾ? ಸಪ್ಲೈ ಮಾಡ್ದಾಗ ತಾನೆ ಅವ್ರು ಗುಲಾಬ್ ಜಾಮೂನ್ ಮಾಡ್ತಾರೆ. ಹಾಗೆ ಯಾರು ತಪಸ್ಸನ್ನ ಮಾಡ್ತಾರೋ ತಪಸ್ಸು ಮಾಡುವಂತ ಆತ್ಮಗಳಿಗೂ ಕೂಡ ಭಗವಂತ ಏನ್ ಮಾಡ್ಬೇಕಾಗ್ತದೆ? ಮಕ್ಕಳ ಮೂಲಕನೇ ಅವರಿಗೆ ಶಕ್ತಿಯನ್ನ ಕೊಡಬೇಕಾಗ್ತದೆ, ತಪಸ್ಸು ಮಾಡುವಂತ ಆತ್ಮಗಳಿಗೆ. ಅದು ಆ ಸ್ಟೇಜ್ ಯಾವುದು ಅಂತಂದ್ರೆ, ನೀವು ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ಟು ದೃಷ್ಟಿ ಕೊಟ್ಬಿಟ್ಟು ಯೋಗ ಮಾಡಿಸ್ತಿರಲ್ಲ, ಯಾರಿಗೆ? ಬಾಬನ ಮಕ್ಕಳಿಗೆ. ಅಥವಾ ಭಕ್ತರಲ್ಲಿ ಯಾರು ಭಗವಂತ 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 ಅಂದ್ರೆ ಭಗವಂತನ ಪ್ರತಿ ತಪಸ್ಸಿರ್ತದೆ, ಹಸಿವಿರ್ತದೆ, ಸಾಧು ಸನ್ಯಾಸಿಗಳು ಯಾರಿರ್ತಾರೆ ಅವರಿಗೆ ಭಗವಂತ ತಪಸ್ಸಿನ ಫಲವನ್ನ ಕೊಡಲಿಕ್ಕೆ ನಿಮ್ಮ ಮೂಲಕ ಉಪಯೋಗವನ್ನು ಮಾಡ್ತಾರೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಏನ್ ತೋರಿಸ್ತಾರೆ? ಯಾರು ಭಗವಂತನ ಬಗ್ಗೆ ತಪಸ್ಸನ್ನ ಮಾಡ್ತಾರೋ ಅವ್ರ ಎದುರುಗಡೆ ಯಾರು ಪ್ರತ್ಯಕ್ಷರಾಗ್ತಾರೆ? ಗಣೇಶ, ಹನುಮಂತ, ಬ್ರಹ್ಮ, ದೇವತೆಗಳು ತಾನೆ. ದೇವತೆಗಳು ದೇವ್ರು ಹೌದೋ ಅಲ್ವೋ? ದೇವತೆಗಳು ದೇವರಾಗಲ್ಲ ಅಲ್ಲ ತಾನೆ. ದೇವರು ದೇವತೆಗಳ ಮೂಲಕ ಕೊಟ್ಟಿರೋದನ್ನ ಭಕ್ತಿ ಮಾರ್ಗದಲ್ಲಿ ಹಂಗೆ ತೋರಿಸಿದಾರಲ್ವಾ? ಹಾಗೆ ಯಾವಾಗ ನೀವು ಯೋಗ ಮಾಡಿಸುವಂತ ಲೆವೆಲ್ಗೆ ಬರ್ತೀರೋ, ಯೋಗ ಮಾಡ್ತಾ ಇರುವಂತ ಆತ್ಮಗಳಿಗೆ ಯೋಗಕ್ಕೆ ಸರಿಯಾಗಿ ಸಾಕ್ಷಾತ್ಕಾರದ ಅನುಭವ, ಶಕ್ತಿಯ ಅನುಭವ ಆಗತ್ತೋ, ತಪಸ್ಸಿನ ಫಲ ನಿಮ್ಮ ಮೂಲಕ ಕೊಡ್ತಾರೋ, ಅವಾಗ ನೀವೇನಾಗ್ತೀರಿ? ವರದಾನಿ. ವರ ಯಾವಾಗ ಸಿಗತ್ತೆ? ವರದಾನ ಯಾವಾಗ ಸಿಗತ್ತೆ ಹೇಳಿ ನೋಡೋಣ. ತಪಸ್ ಮಾಡೋದು.
ತಪಸ್ ಮಾಡ್ಬೇಕು ತಾನೆ. ಎದುರುಗಡೆ ಆತ್ಮಗಳು ತಪಸ್ಸನ್ನ ಮಾಡಿದಾಗ ಆ ತಪಸ್ಸಿಗೆ ಸರಿಸಮಾನವಾದಂತ ಶಕ್ತಿಯನ್ನ ಭಗವಂತ ನಿಮ್ಮ ಮೂಲಕ ಕೊಟ್ಟಾಗ ನೀವೇನಾಗ್ತೀರಿ? ವರದಾನ. ಆ ವರದಾನ ಯಾಕೆ ನೀವು ಕೊಡಬೇಕು ಅಂತಂದ್ರೆ, ಆ ವರದಾನ ಕೊಡುವಂತ ಸಮಯದಲ್ಲೂ ಕೂಡ ಸಂಬಂಧಪಟ್ಟ ಆತ್ಮಗಳ ಜೊತೆಗೆ ನಿಮ್ಮ ಲೆಕ್ಕಾಚಾರ ಇರ್ತದೆ. ಲೆಕ್ಕಾಚಾರ ಇರ್ತದೆ. ಆ ರೀತಿ ನೀವು ವರದಾನವನ್ನು ಕೊಟ್ಟಾಗ ಆ ಕರ್ಮದ ಫಲದಿಂದ ಆ ಆತ್ಮಗಳ ಜೊತೆ ನಿಮ್ಮ ಲೆಕ್ಕಾಚಾರ ಏನಾಗ್ತದೆ? ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತು? ನಾನು ಅವ್ರಿಗೆ ಕೊಟ್ಟೆ, ನೀನು ಇವ್ರಿಗೆ ಕೊಟ್ಟೆ ಅಲ್ಲ. ಅದನ್ನು ಕೊಡೋದ್ರಿಂದ, ಆ ಮೂಲಕ ನಾನು ಕೊಡೋದ್ರಿಂದ ನಮ್ಮ ಲೆಕ್ಕಾಚಾರಗಳು ಆತ್ಮನ ಜೊತೆಗೆ ಏನಾಗ್ಬಿಡ್ತದೆ? ಕ್ಲಿಯರ್ ಆಗ್ತದೆ. ಅವಾಗ ನಾವೇನಾಗ್ತೀವಿ? ವರದಾನಿಗಳು. ಓಕೆ, ಅದಕ್ಕಾಗಿ ದಾನಿ ತಂದೆ ಮತ್ತು ಮಕ್ಕಳ ಸಂಬಂಧ ನೀವೇನ್ ಮಾಡ್ಬೇಕು? ನಿಮ್ಮೆಲ್ಲ ಸಹೋದರ ಆತ್ಮರಿಗೆ ಫ್ರೀ ಆಗಿ ಕೊಟ್ಬಿಡೋದು, ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ಯಾರಿಗೂ ಒಂದು ನೀವು ಹಣವನ್ನ ಫ್ರೀ ಆಗಿ ಕೊಡೋದು. ಎರಡನೇದು ತಪಸ್ಸನ್ನ ಅವ್ರಿಗೆ ಶಿಕ್ಷಣವನ್ನ ಕೊಡೋದು. ಮೂರನೇದು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಮಾಡೋದು? ಹಣವನ್ನ ಕೊಡುವಂಥದ್ದು. ಓಕೆ, ಹಣ ಕೊಡೋದು ಅಂತಂದ್ರೆ ಏನು? ಅವರು ಭಗವಂತನ ಕಂಪ್ನಿಲಿ ಕೆಲಸ ಮಾಡ್ಬೇಕು, ಭಗವಂತ ಅವ್ರಿಗೆ ಹಣ ಕೊಡ್ಬೇಕಲ್ಲ. ಹಣ ಕೊಡ್ಬೇಕಾದ್ರೆ ನಿಮ್ಮ ಮೂಲಕ ಏನ್ ಮಾಡ್ತಾರೆ? ಕೊಡಿಸ್ತಾರೆ. ಈಗ ಎಷ್ಟೋ ಜನ ಫೋನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣವ್ರೆ ಸ್ವಲ್ಪ ಹಣ ಕೊಡ್ತೀವಿ, ಮೌಂಟ್ ಒಬ್ಬ ಕಳಿಸ್ಕೊಡಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಹಣ ಕಳಿಸ್ತಾರೆ. ಸರಿ, ನಾವೇನ್ ಮಾಡ್ತೀವಿ? ಗೂಗಲ್ ಪೇ ಮೂಲಕ ಅವ್ರಿಗೆ ಕಳಿಸ್ತೀವಿ, ರಿಸಿಪ್ಟ್ ಅನ್ನು ಸಂಬಂಧಪಟ್ಟಂತ ಆತ್ಮಗಳಿಗೆ ಕಳಿಸ್ತೀವಿ. ನಾವೇನ್ ಮಾಡಿದ್ವಿ? ಸಾಧನ ಆದ್ವಿ ಅಷ್ಟೇನೆ, ನಂದೇನು ಹಣ ಅಲ್ಲ. ಹಾಗೆ ಪರಮಾತ್ಮ ಯಾವ ಆತ್ಮರಿಗೆ ತಪಸ್ಸು ಮಾಡ್ತಾ ಇದ್ದಾರೋ ತಪಸ್ಸಿನ ಫಲನೂ ಕೂಡ ಮಧ್ಯವರ್ತಿಗಳ ಮೂಲಕ, ಮಕ್ಕಳ ಮೂಲಕ ಕೊಡಬೇಕಾಗ್ತದೆ. ಆವಾಗ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ, ಸಾಧನವಾದಾಗ ನೀವೇನಾಗ್ತೀರಿ? ವರದಾನಿಗಳಾಗುವಂತ ನಾವು ಬಾಬನ ಮಕ್ಕಳ ಮೇಲೆ ಶಿಕ್ಷಣ ಕೊಡೋದು, ಬಾಬನ ಮಕ್ಕಳಿಗೆ. ಒಂದು ವಿಷಯ ಗೊತ್ತಿಲ್ಲಿ, ಎಲ್ಲರೂ ಕೂಡ ಬಾಬನ ಮಕ್ಕಳು ಆಗೋದಿಲ್ಲ. ಅವಾಗೆಲ್ಲರಿಗೂ ನೀವು ದಾನಿ ಆಗ್ಲೇಬೇಕು. ಓಕೆ, ಎಲ್ಲರೂ ಶಿಕ್ಷಣ ಪಡೆಯೋದಿಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ? ಶಿಕ್ಷಣ ಜ್ಞಾನ ಪಡ್ಕೊಂಡವ್ರೆಲ್ಲ ತಪಸ್ಸು ಮಾಡೋದಿಲ್ಲ. ಗೊತ್ತಾ ನಿಮಗೆ ಸೀಕ್ರೆಟ್? ಜ್ಞಾನ ಪಡ್ಕೊಂಡವ್ರೆಲ್ಲ ತಪಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಗಂಟೆ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ವಾರಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ, ಕ್ಲಾಸ್ ಕೇಳ್ಕೊಂಡು ಹೋಗ್ಬಿಡ್ತಾರೆ. ಅವರು ತಪಸ್ವಿಗಳೌದು ಅಲ್ವೋ? ಅವ್ರ್ಯಾರು? ಅಲ್ಲ, ಜ್ಞಾನ ಕೇಳ್ಕೊಂಡು ಹೋದಷ್ಟೇ, ಭಕ್ತರೇನು ಅಲ್ಲ, ಅವ್ರ ಜ್ಞಾನಿಗಳೇ. ಅದು ಜ್ಞಾನ ಕೇಳ್ಕೊಂಡು ಹೋಗಿದಾರಷ್ಟೇನೆ. ಎಲ್ಲಾ ಜ್ಞಾನಿಗಳು ತಪಸ್ವಿಗಳು ಅಂತ ತಿಳ್ಕೊಳ್ಬೇಡಿ. ಸರಿ, ಅವ್ರು ಯೋಗಕ್ಕಂತ ಕೂತ್ಕೊಂಡು ಕೂಡ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ, ಹಾಗಿಲ್ಲ, ಹೀಗಿಲ್ಲ, ಇದು ತಪಸ್ ಹೌದೋ ಅಲ್ವೋ? ತಪಸ್ ಯಾವುದು? ಮನಸ್ಸು ಬಾಬನಲ್ಲಿ ಮಾತ್ರ, ತ್ಯಾಗಿಗೆ ಅಲ್ಲ. ಮನಸ್ಸು ಬಾಬನಲ್ಲಿ ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್, ರಾಮ್ 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 ಹೇಳ್ತಾ ಇರ್ತಾರಲ್ಲ, ಶಬ್ದ ಮಂತ್ರ ಪಠನೆ ಮಾಡ್ತಾ ಇರ್ತಾರಲ್ಲ, ದೇವರು ಮಾತ್ರ ಇರ್ಬೇಕು ಮನಸ್ಸಿನಲ್ಲಿ. ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ಹೌದು ತಾನೆ? ಹಾಗೆ ನಿಮ್ಮ ಮನಸ್ಸಲ್ಲಿ ಪರಮಾತ್ಮ ಮಾತ್ರ ಇರಬೇಕು, ಬಿಂದು ಮಾತ್ರ ಇರಬೇಕು. ಆರಂಭದಲ್ಲಿ ನಿಮ್ಮ ಮೂಲಕ ಆ ಆತ್ಮಗಳಿಗೆ ಏನ್ ಮಾಡ್ತಾರೆ ಬಾಬಾ? ತಪಸ್ಸಿನ ಫಲವನ್ನ ಕೊಡ್ತಾರೆ. ಓಕೆ, ಮುಂದಿನ ದಿನಗಳಲ್ಲಿ ಅವರು ಡೈರೆಕ್ಟ್ ಆಗಿ ಪರಮಾತ್ಮನ ಪಡ್ಕೊಳ್ಬಹುದು, ಅದು ಮುಂದಿನ ಹಂತ ಅವ್ರದ್ದು. ಅದು ಆರಂಭದಲ್ಲಿ ಏನ್ ಮಾಡ್ಬೇಕಾಗ್ತದೆ? ನಿಮ್ಮ ಮೂಲಕ ಕೊಡಬೇಕಾಗ್ತದೆ. ಕೆಲವೊಂದ್ಸಲ ಕಂಪ್ನಿಯಲ್ಲಿ ಏನಾಗ್ತದೆ, ಕಂಪ್ನಿ ಮಾಲೀಕ ಇದ್ದಾನಲ್ಲ, ಮಧ್ಯದ ಮ್ಯಾನೇಜರ್ ಮೂಲಕ ಏನ್ ಮಾಡ್ತಾರೆ, ಕೆಳಗಡೆ ಅವ್ರಿಗೆ ಸಂಬಳವನ್ನ ಕೊಡ್ತಾರೆ. ಹಳೆ ಕಾಲದಲ್ಲಿ ಈ ಗೂಗಲ್ ಪೇ ಎಲ್ಲ ಇಲ್ಲಿಲ್ಲ. ಅವಾಗ ಏನ್ ಮಾಡ್ಬೇಕಿತ್ತು? ಕ್ಯಾಶ್ ಕೊಡ್ಬೇಕಿತ್ತು ತಾನೆ ಕೆಲಸ ಮಾಡಿದವರಿಗೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಯಾರು ಈಶ್ವರಿ ಸೇವೆಯನ್ನ ಮಾಡ್ತಾರೋ, ಈಶ್ವರಿ ತಪಸ್ಸನ್ನ ಮಾಡ್ತಾರೋ, ಆ ಕರ್ಮದ ಫಲವನ್ನ ಯಾವ ಮಕ್ಕಳ ಮೂಲಕ ನಾನು ಕೊಡ್ತೇನೋ ಅವ್ರಿಗೇನ್ ಹೇಳ್ತಾರೆ? ವರದಾನ. ಅದರಿಂದ ಆತ್ಮದ ಲೆಕ್ಕಾಚಾರಗಳು ಏನಾಗಿರ್ತವೆ? ಕ್ಲಿಯರ್ ಆಗ್ತವೆ. ಆ ಕ್ಲಿಯರ್ ಆಗುವುದಕ್ಕೋಸ್ಕರನೂ ಅವರು ನಿಮ್ಮೆದುರುಗಡೆ ಬಂದಿರ್ತಾರೆ. ಈಗ ಒಂದು ಪ್ರಶ್ನೆ, ಪ್ರತಿದಿನ ನೀವು ಯೋಗೇಶ್ ಅಣ್ಣನ ಮೂಲಕ ದೃಷ್ಟಿ ತಗೊಳ್ತಿರೋ ತಗೊಳಲ್ವೋ? ಅಂದ್ರೆ ಏನರ್ಥ? ಅಂದ್ರೆ ಏನರ್ಥ? ನಿಮ್ಮೆಲ್ಲ ಆತ್ಮಗಳ ಜೊತೆ ನನ್ನ ಲೆಕ್ಕಾಚಾರ ಇದೆ ಅಂತ ಲೆಕ್ಕ. ಓಕೆ, ಅವಾಗ ಇಲ್ಲಿ ಕೊಡ್ತಾ ಹೋದಾಗ ನನ್ನ ಲೆಕ್ಕಾಚಾರ ಏನಾಗ್ತಾ ಇದೆ? ನಿಮ್ ಲೆಕ್ಕಾಚಾರ ಏನಾಗ್ತಾ ಇದೆ?
ನಾವು ಕೊಟ್ಟಾಗ ನಮ್ಗೆ ಕ್ಲಿಯರ್. ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗ್ತಿದೆ, ಯಾಕಂದ್ರೆ ನಾನು ಪರಮಾತ್ಮ ತಗೊಂಡು ಕೊಡ್ತಾ ಇದ್ದೀನಿ, ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗ್ತಿದೆ. ನೀವೇನ್ ಮಾಡ್ತಿದ್ದೀರಿ? ನೀವು ತಗೊಳ್ತಾ ಇದ್ದೀರಿ, ನೀವು ಕೊಡ್ತಾ ಇಲ್ಲ. ನೀವೇನ್ ಮಾಡ್ತಿದ್ದೀರಿ? ಅವಾಗ ಏನಾಯ್ತು? ಲೆಕ್ಕಾಚಾರ ಕ್ಲಿಯರ್ ಆಯ್ತು, ಜಾಸ್ತಿ ಆಯ್ತು? ಜಾಸ್ತಿ ಕ್ಲಿಯರ್ ಆಗೋ ಮಾರ್ಗ ಗೊತ್ತಾಗತ್ತೆ. ಮಾರ್ಗ ಜ್ಞಾನ ಕೇಳಿದಾಗ ಅಕ್ಕೋರೆ, ಯೋಗ ಮಾಡಿದಾಗ ನಾನು ಕೇಳ್ತಾ ಇರೋದು. ನಮ್ ಸಾಲ ನಮ್ಮ- ತೀರುತ್ತೆನಾ? ನಿಮ್ ಸಾಲ ತೀರತ್ತೆ, ನೀವು ತಗೊಳ್ತಾ ಇದ್ದೀರಿ. ಅದ ಹೆಂಗ್ ಸಾಲ ತೀರ್ಬಿಡ್ತದೆ? ನೀವು ತಗೊಳ್ತಾ ಇದ್ದೀರಿ ತಾನೆ? ನಿಮ್ಮ ಸಾಲ ನಿಮ್ಮ ಸಾಲ ತೀರುತ್ತೆ. ನನ್ ಸಾಲ ತೀರುತ್ತೆ. ನನ್ನ ಸಾಲ ನಿಮ್ ಜೊತೆಗಿರೋ ಸಾಲ ತೀರ್ತದೆ, ಯಾಕಂದ್ರೆ ನಾನು ಕೊಡ್ತಾ ಇದ್ದೇನೆ, ನೀವು ತಗೊಳ್ತಾ ಇದ್ದೀರಿ. ನಾನು ಎಲ್ಲಿಂದ ಕೊಡ್ತಾ ಇದ್ದೇನೆ? ನನ್ನ ಅಪ್ಪನ ಹತ್ರ ತಗೊಂಡು ನಾನು ಕೊಡ್ತಾ ಇದ್ದೇನೆ. ನೀವು ಸಾಲ ತೀರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ನಾವು ಕೊಡ್ಬೇಕು. ಅವಾಗ ಅಲ್ಲಿ ಕೂತ್ಕೊಂಡು ಅಣ್ಣವ್ರೆ, ನೀವು ಕೂತ್ಕೊಂಡು ಏನ್ ತೊಂದ್ರೆ, ನಾವೇ ನಿಮ್ಗೆ ಕೊಡ್ತಾ ಇದೀವಿ ಅಂತ ಕೊಡ್ಬೇಕು. ಅಥವಾ ಎದುರುಗಡೆ ಕೂತ್ಕೊಂಡಿದ್ರು ಕೂಡ ವಿಶ್ವಕ್ಕೆ ಕೊಡ್ಬೇಕು. ನೀವು ಕೊಡುವಂತವರಾಗ್ಬೇಕು. ಆವಾಗ್ಲೇ ಏನೇನಾಗ್ತದೆ? ದಾನ ಅಂತ ಆಗ್ತದೆ. ತೆಗೆದು ಇವಾಗ ದಾನ ಅಂತ ಇಬ್ರು ಇರ್ತಾರ ಇಲ್ವೋ? ಯಾರ್ಯಾರು ಇರ್ತಾರೆ? ಕೊಡೋರು ತಗೊಳ್ಳೋರು. ಅಲ್ಲ, ಈಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕೊಡೋರು, ತೆಗೆದುಕೊಳ್ಳೋರು, ನೀವು ಚೆಕ್ ಮಾಡ್ಕೊಳ್ಳಿ. ದಾನಿ ಆಗ್ಬೇಕು ಅಂತ ನಾನೇನ್ ಮಾಡ್ಬೇಕು? ಬೇರೆಯವ್ರಿಗೆ ಕೊಡೋ ಮೊದಲು ನೀವು ತೆಗೆದುಕೊಂಡು ರುಚಿ ನೋಡಿ. ಏನ್ ಮಾಡಿ? ಮೊದಲು ರುಚಿ ನೋಡಿ, ಅಡಿಗೆ ಮಾಡಿ, ಟೇಸ್ಟ್ ಆದಾಗ ಏನ್ ಮಾಡಿ? ಬೇರೆಯವ್ರಿಗೆ ಕೊಡಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಯಾವ ಲೆವೆಲ್ ಅಲ್ಲಿ ಇದ್ದೇನೆ? ನಾನೇ ತೆಗೆದುಕೊಳ್ತಾ ಇದ್ದೇನಾ ಅಥವಾ ಬೇರೆಯವರಿಗೆ ಕೊಡ್ತಾ ಇದ್ದೇನಾ? ಬೇರೆಯವ್ರಿಗೆ ಕೊಡುವಂತ ಲೆವೆಲ್ ಇದ್ರೆ ಮಾತ್ರ ನಮ್ಮ ಲೆಕ್ಕಾಚಾರಗಳು ಏನಾಗ್ತವೆ? ಸೇವಾ ಕೇಂದ್ರಕ್ಕೆ ಹೋಗ್ತೀವಿ, ನಿಮಿತ್ತದವ್ರ ಹತ್ರ ಜ್ಞಾನ ಕೇಳ್ತೀವಿ, ದೃಷ್ಟಿ ತಗೊಳ್ತೀವಿ. ಓಕೆನಾ? ಅಣ್ಣವ್ರೆ, ಅಕ್ಕವ್ರ ಜೊತೆಗೆ ನನಗೆ ಸಂಬಂಧ ಸರಿ ಆಗೋದೇ ಇಲ್ಲ. ಯಾಕೆ ಹೇಳಿ? ತಗೊಳ್ತಾ ಇದ್ದೀರಿ, ಜ್ಞಾನ ತಗೊಳ್ತಾ ಇದ್ದೀರಿ, ಶಕ್ತಿ ತಗೊಳ್ತಾ ಇದ್ದೀರಿ, ರಿಟರ್ನ್ ಅದಕ್ಕೆ ಕ್ಲಿಯರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇನೆ ವಾಲೆ ಬನ್ನ ಕಿ ದೇನೆ ವಾಲೆ ಬನ್ನ ಹೈ? ದೇನೆ ವಾಲೆ ಬನ್ನ ಹೈ ಅಂತ ಅಷ್ಟು ಯೋಗ್ಯರಾಗ್ತಾನೆ ದೇನೆ ವಾಲೆ ಆಗ್ತೀರಿ. ಈಗಿನ ಹೆಣ್ಮಕ್ಳಿಗೆ ಚಪಾತಿನೂ ಮಾಡ್ಲಿಕ್ಕೆ ಬರೋದಿಲ್ಲ, ದೋಸೆನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ ಯೋಗೇಶ್ ಅಣ್ಣ ಅವ್ರ ಮನೆಗೆ ಬಂದ ಏನ್ ಪ್ರಯೋಜನ? ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಅಷ್ಟು ನಾವು ಯೋಗ್ಯರಾಗಿದ್ದೇವಾ? ದಾನ ಮಾಡುವಷ್ಟು ಸಂಪಾದನೆ ನಮ್ಮ ಹತ್ರ ಇದೆಯಾ? ಅಣ್ಣವ್ರೆ, ದಾನನ 10 ರೂಪಾಯಿ ಸಂಪಾದನೆ ಮಾಡಿದ್ರೆ 1000 ರೂಪಾಯಿ ಖರ್ಚು ಬರ್ತಾ ಇದೆ. ಇಲ್ಲಿಂದ ದಾನ ಮಾಡೋದು? ದಾನ ಯಾವಾಗ ಮಾಡ್ಲಿಕ್ಕೆ ಆಗತ್ತೆ? ಕೊಡೋದು ಯಾವಾಗ? ಇರ್ಬೇಕು ತಾನೆ? ನಾವು ಮಾಡುವಂತ ತಪಸ್ಸಿನಲ್ಲಿ ಪ್ರತಿದಿನ ವಿಶ್ವಕ್ಕೆಲ್ಲಾನು ಪೇಮೆಂಟ್ ಮಾಡ್ಬೇಕು. ಅಷ್ಟು ಸಾಲ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಸಾಲನೇ ಇಷ್ಟಿದ್ದಾಗ ಮನೆ ಎದುರುಗಡೆ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಸಾಲಗಾರ ಬಂದು ಕೂತ್ಕೊಂಡಾಗ ನೀವು ಯಾರಿಗಂತ ದಾನ ಮಾಡ್ತೀರಿ? ಹಾಗೆ ಯೋಚನೆ ಮಾಡಿ, ದಾನ ಮಾಡುವಷ್ಟು ತಪಸ್ಸು ನನ್ನದಿದೆಯಾ? ಅಷ್ಟು ಪವರ್ಫುಲ್ ಯೋಗ ಇದೆಯಾ? ಪ್ರತಿದಿನ ಅಷ್ಟು ಸಂಪಾದನೆ ಆಗ್ತಾ ಇದೆಯಾ? ಸತ್ಯ ಹೇಳಿ ಆತ್ಮೇಲೆ, ಪ್ರತಿದಿನ ಸಂಪಾದನೆ ಆಗ್ತಾ ಇದೆಯೋ ನಿಮ್ಮ ಜೀವನದಲ್ಲಿ? ಸಾಲ ಜಾಸ್ತಿ ಆಗ್ತಾ ಇದೆಯಾ? ಸಾಲನೇ ಜಾಸ್ತಿ. ಕಾರಣ ಕಾರಣ ಏನು ಅಂದ್ರೆ, ಪ್ರತಿ ದಿನದಲ್ಲಿ ಲೆಕ್ಕಾಚಾರದ ಅನುಸಾರ ಎಷ್ಟು ಪೇಮೆಂಟ್ ಮಾಡಬೇಕು ಅಷ್ಟು ರಾಜಯೋಗದಿಂದ ನಾನು ಸಂಪಾದನೆ ಮಾಡ್ತಾ ಇಲ್ಲ. ದಾನ ಮಾಡೋದು ಆಮೇಲೆ. ಮೊದಲು ನೀವು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳಿ, ನಿಮ್ ಪರಿವಾರದವ್ರಿಗೆ ಹೊಟ್ಟೆ ತುಂಬಿಸಿ, ಇನ್ನೊಂದು 1 ತಿಂಗಳು 2 ತಿಂಗಳು 3 ತಿಂಗಳು ಬೇಕಾದ್ರೆ ರೇಷನ್ ಸ್ಟಾಕ್ ಮಾಡಿದ ಮೇಲೆ ಏನ್ ಮಾಡ್ಬೋದು? ದಾನಿ, ಮಹಾದಾನಿ, ವರದಾನಿ ಶಬ್ದ ಕೇಳಿದ ತಕ್ಷಣದಲ್ಲಿ ನೀವು ದಾನಿ ಆದ್ರಿ ಅಂತ ಅರ್ಥ ಅಲ್ಲ. ನಿಮ್ಮ ಹತ್ರ ಎಕ್ಸ್ಟ್ರಾ ಅಷ್ಟು ಸಂಪಾದನೆ ಇದ್ದಾಗ ಮಾತ್ರ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ? ಬೇರೆಯವರಿಗೆ ದಾನ ಮಾಡ್ಲಿಕ್ಕೆ ಸಾಧ್ಯ. ಸರಿ, ಬಾಬಾ ಏನ್ ಹೇಳ್ತಾರೆ? ನಿಮಗೆ ಒಂದು ದಿನಕ್ಕೆ 10,000 ರೂಪಾಯಿ ಹಣ ಬೇಕು. ಏನ್ ಬೇಕು? ಯಾಕೆ? ಅಷ್ಟೆಲ್ಲ ಸಾಲ ಮಾಡಿದಿರಿ. ಓಕೆ, ಇಂಟ್ರೆಸ್ಟ್ ಎಲ್ಲ ತೀರಿಸಬೇಕು ಅಂದ್ರೆ 10,000 ರೂಪಾಯಿ ತೀರಿಸಿದ್ರೆ ಇಂಟ್ರೆಸ್ಟ್ ಹೋಗ್ತದೆ ಅಷ್ಟೇ, ಮೂಲ ಬೆಲೆ ಏನು ಕಡಿಮೆ ಆಗೋದಿಲ್ಲ. ಸರಿ, ನೀವು 10,000 ರೂಪಾಯಿ ಇಂಟ್ರೆಸ್ಟ್ ತೀರಿಸೋ ಬದಲು 200 ರೂಪಾಯಿ ಯಾರಿಗೂ ದಾನ ಮಾಡಿದ್ರಿ. 10,000 ರೂಪಾಯಿ ಇಂಟ್ರೆಸ್ಟ್ ಪೇಮೆಂಟ್ ಮಾಡೇ ಇಲ್ಲ, 200 ರೂಪಾಯಿ ಯಾರಿಗೂ ದಾನ ಮಾಡಿದ್ರಿ. ಅವಾಗ ನಿಮ್ಗೆ ಆಶೀರ್ವಾದ ಸಿಗ್ತದೋ ಸಿಗಲ್ವೋ?
ಆ 200 ರೂಪಾಯಿ ಆಶೀರ್ವಾದ ಸಿಗ್ತದೆ, 10,000 ಜನ ಬೈತಾ ಇರ್ತಾರೆ, ಬೊಬ್ಬೆ ಹೊಡಿತಾ ಇರ್ತಾರೆ. ಅವಾಗ ಯೋಗ ಹತ್ತತ್ತೋ ಹತ್ತಲ್ವೋ? ಅರ್ಥ ಆಯ್ತು? ನಾವು ಸಂಪಾದನೆ ಮಾಡಿಬಿಟ್ಟು ಸಾಲ ತೀರ್ಸೋ ಬದಲು ನಾನು ಯಾರಿಗೋ ಫ್ರೀ ಕೊಡ್ತೇನೆ ಅಂತಂದ್ರೆ ನನ್ನಲ್ಲಿ ಆ ಯೋಗ್ಯತೆ ಇದೆಯಾ, ಶಕ್ತಿ ಇದೆಯಾ, ಸಂಪಾದನೆ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ ಆತ್ಮೀಯರೇ, ಚೆಕ್ ಮಾಡ್ಕೋಬೇಕು. ಯಾರು? ನಾನು ನೀವೇ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಸಂಪಾದನೆ ನಮ್ಮ ಹತ್ರ ಇದೆಯಾ? ಅದು ಸಂಪಾದನೆ ಆದ್ರೆ ನಿಮ್ಮ ಯೋಗದ ಲೆವೆಲ್ ಏನಾಗ್ಬೇಕು? ಇಂಪ್ರೂವ್ ಆಗ್ತಾ ಹೋಗುತ್ತೆ. ಚೇಂಜ್ ಆಗ್ಬೇಕು. 10,000 ರೂಪಾಯಿ ಸಾಲನೂ ತೀರ್ಬೇಕು. 1,000 ರೂಪಾಯಿ ಏನಾಗ್ಬೇಕು? ದಾನ ಮಾಡ್ಬಿಟ್ಟು ಅಲ್ಲಿ ಲೆಕ್ಕಾಚಾರನೂ ಕ್ಲಿಯರ್ ಆಗ್ಬೇಕು. 10,000 ರೂಪಾಯಿ ಕೊಟ್ಟಿರೋದು ಯಾವ್ದು ನೀವು? ಇಂಟ್ರೆಸ್ಟ್ ಅಷ್ಟೇ. 1,000 ರೂಪಾಯಿ ಕೊಟ್ಟಿರೋದು ಯಾವ್ದು? ಬೇಸಿಕ್ ಮೂಲ ಮೊತ್ತ. ಓಕೆ, ಇವತ್ತು 1,000 ರೂಪಾಯಿ ಪೇಮೆಂಟ್ ಮಾಡಿದ್ರೆ ನಾಳೆ 10,000 ರೂಪಾಯಿ ಇಂಟ್ರೆಸ್ಟ್ ಬರುತ್ತೋ ಕಡಿಮೆ ಬರುತ್ತೋ? ಕಡಿಮೆ. 9,999 ಬರ್ತದೆ ತಾನೆ? ಹೌದು. ಆವಾಗ ನಿಮ್ಮ ಯೋಗದ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ ಅಂತಂದ್ರೆ ಏನರ್ಥ? ನಿಮ್ ಪೇಮೆಂಟ್ ಸರಿ ಆಗ್ತಾ ಇದೆ. ಯೋಗದ ಲೆವೆಲ್ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇದೆ, ಗಲಾಟೆಗಳು, ಅಸಫಲತೆಗಳು, ಚಿಂತೆಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ವಿಘ್ನಗಳು ಅಂತಂದ್ರೆ ಏನರ್ಥ? ಪೇಮೆಂಟ್ ಏನೋ ಆಗ್ತಾ ಇಲ್ಲ. ಹೆಸರಿಗೆ ಮಾತ್ರ ತಪಸ್ವಿಗಳೇ ಹೊರತು ಇಲ್ಲಿ ತಪಸ್ಸು ಆಗ್ತಾ ಇಲ್ಲ. ಅದಕ್ಕಾಗಿ ಆದ್ಮೇಲೆ ನಿಮ್ಮನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಏನಂತ? ನಾನು ದಾನಿನ, ಮಹಾದಾನಿನೋ ಅಥವಾ ವರದಾನಿನೋ? ಓಕೆ, ಕ್ಲಿಯರ್ ಆಯ್ತಾ ಇವಾಗ? ದಾನಿ ಅಂತಂದ್ರೇನು, ಮಹಾದಾನಿ ಅಂತಂದ್ರೇನು, ವರದಾನಿ. ದಾನವನ್ನ ಪರಮಾತ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಾನವನ್ನ ಯಾರು ಮಾಡ್ಬೇಕು? ಭಗವಂತನಿಂದ ನೀವು ಸೇವೆಯನ್ನ ಮಾಡಿ, ಸಾಧನೆಯನ್ನ ಮಾಡಿ, ತಪಸ್ಸು ಮಾಡಿದ ಮೇಲೆ ಏನು ನಿಮ್ಮತ್ತ ಸಂಪಾದನೆ ಬರ್ತದೋ ಆ ಸಂಪಾದನೆಯಿಂದ ನೀವೇನ್ ಮಾಡ್ಬೇಕಾಗ್ತದೆ? ಬೇರೆಯವರಿಗೆ ಕೊಡುವಂತ ಸಂಕಲ್ಪವನ್ನ, ವೃತ್ತಿಯನ್ನ, ಕಾರ್ಯವನ್ನ ಮಾಡಬೇಕಾಗ್ತದೆ. ಆವಾಗ ನೀವೇನಾಗ್ತೀರಿ? ದಾನಿಗಳು, ಮಹಾದಾನಿಗಳು, ವರದಾನಿಗಳು. ಬಾಬಾ ದಾನ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ನೀವು ಕೊಟ್ಟಿರೋದನ್ನ ಮತ್ತು ವಾಪಸದ ನಿರೀಕ್ಷೆ ನಾವೇನ್ ಮಾಡ್ತೀವಿ? ಅಣ್ಣವ್ರೆ ಅವ್ರಿಗೆ 10 ವರ್ಷ ಜ್ಞಾನ ಹೇಳಿದ್ವಿ, ಇವತ್ತು ಎದುರುಗಡೆ ಸಿಗಿದ್ರು ಓಂ ಶಾಂತಿನೂ ಹೇಳೋದಿಲ್ಲ. ಅದೇನರ್ಥ? ನಿರೀಕ್ಷೆ. ನೀವು ಓಂ ಶಾಂತಿ ಹೇಳಬೇಕು ಅಂತ ಹೇಳ್ಬಿಟ್ಟು ನೀವು ಈಶ್ವರಿ ಜ್ಞಾನ ಹೇಳಿದೀರ ಅಂತ ತಾನೇ ಅರ್ಥ. ನಿರೀಕ್ಷೆ ಇದೆಯಲ್ವಾ, ಇಚ್ಛೆ ಇದೆಯಲ್ವಾ, ಅವಾಗ ಅದು ದಾನ ಆಯ್ತಾ? ಸೇವೆ ಆಯ್ತಾ? ಅದಕ್ಕಾಗಿ ಕೊಟ್ಟು ಬಿಟ್ಬಿಡ್ಬೇಕಷ್ಟೇನೆ. ಓಕೆ, ಆ ಸಮಯದಲ್ಲಿ ನಿಮ್ಮ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ ಇಲ್ಲ ಅಂತ ನೀವೇನ್ ಮಾಡ್ಬೇಕು? ಈಗ ಹೇಳಿ ಆದ್ಮೇಲೆ ದಾನ ಯಾರಿಗೆ ಮಾಡ್ಬೇಕು? ಯಾರು ಸಾಲಗಾರರು ಇದ್ದಾರೆ ಅವ್ರಿಗೆ ಮಾಡ್ಬೇಕು ಫಸ್ಟ್. ನೀವ್ ಯಾರ ಹತ್ರ ಸಾಲ ಮಾಡಿದ್ದೀರಿ? ಲೆಕ್ಕಾಚಾರಗಳ ಕರ್ಮದ ಅಕೌಂಟ್ಸ್ ಯಾರ ಹತ್ರ ಇರುತ್ತೋ ಅವ್ರಿಗೆಲ್ಲ ಮಾಡ್ಲೇಬೇಕು. ಯಾರ ಹತ್ರ ಮಾಡಿದ್ದೀರಿ? ನಮ್ಮ ಜೊತೆಯಲ್ಲಿರೋರೇ ಇರ್ತಾರೆ ಅಣ್ಣ. ಎಲ್ಲರ ಹತ್ರ ಮಾಡಿದ್ದೀರಿ. ಏನ್ ಮಾಡಿದಿರಿ? ಜೊತೆಲಿ ಎಲ್ಲರ ತರ ನೀವು ಸಾಲ ಮಾಡಿದಿರಿ. ಮಾಡಿದಿರೋ ಮಾಡಿಲ್ವೋ? ಮಾಡಿದ್ದೀರಿ. ಆಮೇಲೆ ಪೇಮೆಂಟ್ ಮಾಡ್ಬೇಕೋ ಬೇಡವೋ? ಕೆಲವ್ರು ಎದುರುಗಡೆ ಬರ್ತಾರೆ, ಕೆಲವ್ರು ಎದುರುಗಡೆ ಬರೋದಿಲ್ಲ. ಅಷ್ಟೇನೆ ಬಿಟ್ರೆ ಪ್ರತಿಯೊಬ್ಬರತ್ತನೂ ಪಂಚತತ್ವಗಳತ್ತನೂ ಕೂಡ ನಾವೇನ್ ಮಾಡ್ಬಿಟ್ಟಿದೀವಿ? ಮಾಡಿರುವಂತ ಕಾರಣದಿಂದ ಅವರೆಲ್ಲರಿಗೂ ಸಾಲವನ್ನ ಏನ್ ಮಾಡ್ಬೇಕಾಗತ್ತೆ ಆದ್ಮೇಲೆ? ಪೇಮೆಂಟ್ ಮಾಡುವಂತ ಪ್ರೊಸೆಸ್, ವಿಧಿ ವಿಧಾನಕ್ಕೆ ಏನ್ ಹೇಳ್ತಾರೆ? ದಾನಿ, ಮಹಾದಾನಿ, ವರದಾನಿ. ಅಂದ್ರೆ ಕೆಲವೊಬ್ಬರ ಲೆಕ್ಕಾಚಾರವನ್ನ ಡೈರೆಕ್ಟ್ ಆಗಿ ಹಣ ಕೊಡೋದ್ರ ಮೂಲಕ ಕ್ಲಿಯರ್ ಮಾಡ್ಬೇಕು. ಕೆಲವೊಬ್ಬರ ಲೆಕ್ಕಾಚಾರವನ್ನ ಈಶ್ವರೀಯ ಜ್ಞಾನ ಹೇಳೋದ್ರ ಮೂಲಕ ಕ್ಲಿಯರ್ ಮಾಡ್ಕೊಳ್ಬೇಕು. ಕೆಲವೊಬ್ಬರ ಲೆಕ್ಕಾಚಾರವನ್ನ ಅವರು ತಪಸ್ಸಿ ಕೂತ್ಕೊಂಡಾಗ ಅವರಿಗೆ ನಾನು ಭಗವಂತನ ಸಾಧನವಾಗಿ, ಭಗವಂತನ ವರದಾನ ಕೊಡ್ಲಿಕ್ಕೆ ನಿಮಿತ್ತನಾಗಿ ಲೆಕ್ಕಾಚಾರವನ್ನ ಏನ್ ಮಾಡ್ಬೇಕು? ಕ್ಲಿಯರ್ ಮಾಡ್ಕೊಳ್ಬೇಕು. ಯಾವ ಸ್ಥಿತಿ ಇಷ್ಟ ಆಗ್ತದೆ? ಯಾವ ಸ್ಟೇಜ್ ಇಷ್ಟವಾಗ್ತದೆ, ಖುಷಿ ಕೊಡ್ತದೆ? 3rd ಸ್ಟೇಜ್. ವರದಾನ. ಯಾಕಂದ್ರೆ ಅವ್ರಿಗೂ ಕೂಡ ಹಸಿವಿರ್ತದೆ, ಬೇಕು 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 ಭಗವಂತ. ಅವರಷ್ಟು ತಪಸ್ಸು ಮಾಡಿರ್ತಾರಲ್ವಾ, ಅವಾಗ ತಪಸ್ಸು ಮಾಡಿದಾಗ ಪ್ರತ್ಯಕ್ಷತೆ ಆದಾಗ ಎದುರುಗಡೆಯವರಿಗೆ ದೇವರ ರೂಪದಲ್ಲಿ ಅವ್ರು ಗೌರವವನ್ನ ಕೊಡ್ತಾರಲ್ವಾ. ಅದಕ್ಕಾಗಿ ಎಷ್ಟು ಎದುರುಗಡೆಗೆ ತಪಸ್ವಿಗಳಿರ್ತಾರೋ, ಭಗವಂತ ನೆನಪು ಮಾಡ್ತಾ ಇರ್ತಾರೋ, ಹಸಿವಿರ್ತಾರೋ ಇರುತ್ತೋ
ಅಂಥವ್ರಿಗೆ ಕೊಡಲಿಕ್ಕೆ ನೀವು ನಿಮಿತ್ತವಾದಾಗ ಏನಾಗ್ತದೆ, ಆ ಸ್ಟೇಜ್ ಇಷ್ಟವಾಗ್ತದೆ. ಓಕೆ, ಅದಕ್ಕೆ ಆದಷ್ಟು ನಾವು ಯಾವ ಸ್ಟೇಜಲ್ಲಿ ಹೋಗ್ಬೇಕು? ವರದಾನಿ. ಬಾಬನ ಮಕ್ಕಳು ಅಥವಾ ಸಾಧು ಸನ್ಯಾಸಿಗಳು, ಭಕ್ತರು ಭಗವಂತನ ಪ್ರತಿ ಯಾರಿಗೆ ಹಸಿವಿದೆಯೋ, ಬೇಕು ಅಂತಿದೆಯೋ ಅವರಿಗೆ ನೀವು ಕೊಡಲಿಕ್ಕೆ ನಿಮಿತ್ತರಾದಾಗ ಆವಾಗ ಆ ವಾತಾವರಣ, ವಾಯುಮಂಡಲ ಏನಾಗ್ತದೆ? ಖುಷಿ ಕೊಡುತ್ತೆ. ನೋಡಿ, ನಾವೆಷ್ಟೋ ಕಡೆ ಸೇವೆಗೆ ಹೋಗ್ತೀವಿ, ಬೇಕಾದ ಆತ್ಮಗಳು ಕಡಿಮೆ ಇರಲಿ, ನಮಗೆ ಭಗವಂತನ ಶಕ್ತಿ ಬೇಕು ಅಂತ ಹಸಿವೆಯಿಂದ ಬಂದಾಗ ವಾತಾವರಣ ಚೆನ್ನಾಗಿರ್ತದೆ. ಅಕ್ಕೋರು ಕರೆದಿದ್ದಾರೆ, ಬ್ರಹ್ಮ ಭೋಜನ ತಿನ್ಬೇಕು, ಕಾಟಾಚಾರಕ್ಕೆ ಬರ್ತಾರೆ ನೋಡಿ, ಅವಾಗ ಅಲ್ಲಿ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಬ್ರಹ್ಮ ಭೋಜನಕ್ಕೆ ಬಂದಂಥವ್ರು ಅಥವಾ ಏನೋ ಬೀಕೆ ಅಂತ ಬರುವಂಥವ್ರು ಆವಾಗ ಬಂದಾಗ ಅಲ್ಲಿ ತಪಸ್ಸಿನ ವಾತಾವರಣ ನಿರ್ಮಾಣ ಆಗೋದಿಲ್ಲ. ಬಂದವರು ಹಸಿವೆಯಿಂದ ಬರಬೇಕು, ಕೊಡೋರು ಖುಷಿಯಿಂದ ಕೊಡ್ಬೇಕು. ಆವಾಗ ಇಲ್ಲಿ ವಾತಾವರಣ ಹೇಳೋದು ಏನಾಗತ್ತೆ? ರೆಡಿ ಆಗ್ತದೆ. ಹೊಟ್ಟೆ ತುಂಬದನಿಗೆ ಊಟ ಕೊಟ್ರೆ ಆಶೀರ್ವಾದ ಕೊಡ್ತಾನೋ ಕೊಡಲ್ವೋ? ಆ ಕೊಡಲ್ಲ. ಹಸಿವಿದ್ದವನಿಗೆ ಊಟ ಕೊಟ್ರೆ ಓಕೆ. ಅದಕ್ಕಾಗಿ ನೀವು ದಾನಿಗಳು, ಮಹಾದಾನಿಗಳು, ವರದಾನಿಗಳು ಆಗ್ಬೇಕಾಗ್ತದೆ. ಫಸ್ಟ್ ದಾನ ಮಾಡಿ, ರುಚಿ ನೋಡಿದ ಮೇಲೆ ಅವ್ರು ಏನ್ ಮಾಡ್ತಾರೆ? ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಓಕೆ, ಕೇಳಿದಾಗ ಅವ್ರಿಗೆ ಜ್ಞಾನವನ್ನ ಕೊಡಿ. ಕೊಟ್ಟ ಮೇಲೆ ಅವರು ಏನು ಸಾಧನ ಯೋಗವನ್ನ ಮಾಡ್ತಿದಾರೋ ಆ ಯೋಗದ ಪ್ರತಿಫಲವನ್ನ ನಿಮ್ಮ ಮೂಲಕನೇ ಭಗವಂತ ಕೊಡ್ತಾರೆ. ಆಮೇಲೆ ಅವರಿಗೆ ಡೈರೆಕ್ಟ್ ಆಗಿ ಭಗವಂತ ಜೊತೆಗೆ ಏನ್ ಮಾಡಿ ಕನೆಕ್ಷನ್ ಕೊಟ್ಬಿಡಿ. ಇನ್ನು ನೀವು ನಮ್ಮ ಮಧ್ಯದಲ್ಲಿ ಬರೋದು ಬೇಡ, ನೀವು ಡೈರೆಕ್ಟ್ ಆಗಿ ಬಾಬನ ಜೊತೆಗೆ ಏನ್ ಮಾಡಿ ಯೋಗ ಮಾಡಿ ಅವ್ರ ಜೊತೆ ಲೆಕ್ಕಾಚಾರ ಇಟ್ಕೊಳ್ಳಿ. ಸರಿ, ಅವ್ರಿಗೆ ಕನೆಕ್ಷನ್ ಕೊಟ್ಮೇಲೆ ಮುಂದೆ ಏನ್ ಮಾಡ್ಬೇಕು? ನೀವು ಅವ್ರಿಗೆ ಭಗವಂತನ ಕನೆಕ್ಷನ್ ಕೊಟ್ಬಿಟ್ಟು ಮುಂದೆ ನಮ್ ಸಾಧನೆ ಮಾಡ್ಬೇಕು. ಮತ್ತೆ ಇನ್ನೊಬ್ರು ಬರ್ತದೆ ಗ್ರೂಪ್. ಒಂದು ಗ್ರೂಪ್ ಬಂತು, ಸ್ಕೂಲಲ್ಲಿ ಬಂದ್ರು, ಓಕೆ, ಅವ್ರು ಪಾಠ ಎಲ್ಲ ಮಾಡಿದ್ರು, ಅವ್ರಿಗೆ ಜಾಬ್ ಸಿಕ್ತು, ಅವ್ರು ಹೋದ್ಮೇಲೆ ಇನ್ನೊಂದು ಗ್ರೂಪ್ ಏನಾಗತ್ತೆ? ಬರುತ್ತೆ. ಹಾಗೆ ಬೇರೆ ಬೇರೆ ಆತ್ಮಗಳು ನಿಮ್ಮ ಹತ್ರ ಏನಾಗ್ತಾ ಹೋಗ್ತಾರೆ? ಬರ್ತಾ ಹೋಗ್ತಾರೆ. ಮೊದಲಿರೋ ಆತ್ಮಗಳು ಏನ್ ಮಾಡ್ತಾ ಹೋಗ್ತಾರೆ? ಹೋಗ್ತಾ ಇರ್ತಾರೆ. ಅದಕ್ಕಾಗಿ ಸದಾ ನಿಮ್ಮ ಮೇಲೆ ಡಿಪೆಂಡ್ ಮಾಡ್ಬಿಡಿ. ಅವ್ರನ್ನ ಯಾರ ಜೊತೆ ಜೋಡಣೆ ಮಾಡ್ಬೇಕು? ಭಗವಂತನ ಜೊತೆಗೆ ಜೋಡಣೆಯನ್ನ ಮಾಡಿ ಅವರನ್ನು ಕೂಡ ದಾನಿ, ಮಹಾದಾನಿ, ವರದಾನಿಗಳನ್ನಾಗಿ ರೆಡಿ ಮಾಡಿಸಿ. ನೀವೊಬ್ರೇ ಆಗೋದಲ್ಲ, ಅವರನ್ನು ಕೂಡ ಏನ್ ಮಾಡ್ಬೇಕು? ರೆಡಿ ಮಾಡ್ಬೇಕು. ಶಿಕ್ಷಕನಿಗೆ ಯಾವಾಗ ಖುಷಿ ಆಗ್ತದೆ ಹೇಳಿ ನೋಡೋಣ? ವಿದ್ಯಾರ್ಥಿ ಚೆನ್ನಾಗಿ ಓದಿದಾಗ. ಶಿಕ್ಷಕನಿಗೆ ಖುಷಿ ಆಗೋದು ಯಾವಾಗ ಗೊತ್ತಾ? ಅದೇ ಸ್ಕೂಲಲ್ಲಿ ಅವರ ವಿದ್ಯಾರ್ಥಿ ಪ್ರಿನ್ಸಿಪಾಲ್ ಆಗ್ಬಿಟ್ಟು ಬಂದಾಗ, ಇವರಿಗೆ ಪ್ರಿನ್ಸಿಪಾಲ್ ಆಗ್ಬಿಟ್ಟು ಬಂದಾಗ ಖುಷಿ ಆಗ್ಬಿಡ್ತದೆ. ಇವ್ರಿಗಿಂತ ಮೇಲಿನ ಪೊಸಿಷನ್ ಅಲ್ವಾ? ಇವರು ಹೈಸ್ಕೂಲ್ ಟೀಚರ್ ಇದ್ರೆ ಅವರ ವಿದ್ಯಾರ್ಥಿಗಳು ಕಾಲೇಜ್ ಟೀಚರ್ ಆದ್ರೆ ಏನಾಗ್ಬಿಡ್ತದೆ? ಟೀಚರ್ಗಳಿಗೆ ಖುಷಿ ಆಗುತ್ತೆ. ನಾನು ಕಲಿಸಿರುವಂತ ವಿದ್ಯಾರ್ಥಿ ನನಗಿಂತ ಮೇಲಿನ ಲೆವೆಲ್ಗೆ ಹೋಗಿದ್ದಾನೆ ಅಂತ. ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ನಿಮ್ಮ ಸಹೋದರ ಆತ್ಮರು ನಿಮ್ಗಿಂತ ಏನಾಗ್ಬೇಕು? ಮೇಲಕ್ಕೆ ಹೋಗುವಂತ ಸಂಕಲ್ಪವನ್ನ ಮಾಡಬೇಕು. ಓಕೆ, ಕ್ಲಿಯರ್ ಆಯ್ತಾ? ಮತ್ತೆ ಇದ್ರಲ್ಲಿ ಏನು ಕ್ಲಾರಿಫಿಕೇಶನ್ ಬೇಕಾ? ಈಗ ಚೆಕ್ ಮಾಡ್ಕೊಳ್ಳಿ. ನೀವು ಮಾಡಿರುವಂತ ಅರ್ಥಕ್ಕೂ ಬಾಬಾ ಹೇಳಿರುವಂತ ಅರ್ಥಕ್ಕೂ ಎಷ್ಟು ಸಾಮ್ಯತೆ ಇದೆ, ಎಷ್ಟು ನಿಯರ್ ಬಂದಿದೀವಿ, ಎಷ್ಟು ಅಪೋಸಿಷನ್ ಇದೆ, ಎಷ್ಟು ದೂರ ಇದೆ, ಬಾಬನ ಯೋಚನೆಗೂ ನಮ್ಮ ಯೋಚನೆಗೂ ಎಷ್ಟಿದೆ ಅಂತ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಅದಕ್ಕೆ ಗಾಯತ್ರಕ್ಕವ್ರು ಹೇಳ್ತಾರೆ, ಅದಕ್ಕೇನೆ ಅಣ್ಣವ್ರೆ ನಾನು ಹೇಳಿದ್ದು ಗೊತ್ತಿಲ್ಲ ಅಂತ. ನಾವು ಯೋಚನೆ ಮಾಡೋದು, ಕಂಪ್ಯಾರಿಸನ್ ಮಾಡೋದು ಯಾಕದು? ಬೇಡಲ್ಲ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮುಗ್ದೋಗ್ಬಿಡ್ತು ಅಲ್ವಾ? ಯಾಕೆ ನೀವೇನ್ ಹೇಳಿದ್ರು ಕೂಡ ಒಪ್ಪೋದಿಲ್ಲ. ಸರಿ, ನಾನು ಒಪ್ಪೋದಿಲ್ಲ, ಒಪ್ಕೊಳ್ಳೋಣ. ಈಗ ಬಾಬಾ ಹೇಳಿದ್ದು ಸರಿ ಇದೆಯೋ ಇಲ್ವೋ? ಕ್ಲಿಯರ್ ಇದೆಯೋ ಇಲ್ವೋ? ಇದರಲ್ಲಿ ಏನಾದ್ರು ಸಂಶಯ ಇದೆಯಾ? ಇಲ್ಲ ತಾನೆ? ಓಕೆ, ಆ ರೀತಿ ಪ್ರತಿಯೊಂದು ಶಬ್ದವನ್ನು ಯಥಾರ್ಥವಾಗಿ ತಿಳ್ಕೊಳ್ತಾ ಹೋಗಿ, ಸಾಧನೆ ಮಾಡ್ತಾ ಹೋಗಿ, ಬಾಬನ ಮುರಳಿ ಏನು ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತದೆ. ಆತ್ಮೀಯ ಸಾಧನೆ ಮಾಡೋದು ಬೇಕಾದಷ್ಟಿದೆ. ಸುಮ್ಮನೆ ಕೂತ್ಕೊಂಡು ವಿಶ್ವ ಕಲ್ಯಾಣ ಅಂತಂದ್ರೆ ಆಗೋದಿಲ್ಲ, ಸರ್ವಶಕ್ತಿವಂತಂದ್ರೆ ಆಗೋದಿಲ್ಲ. ಇದನ್ನೆಲ್ಲ ಸಾಧನೆ ಮಾಡ್ತಾ 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 ಹೋದಾಗ ಮಾತ್ರ ಏನ್ ಮಾಡ್ಲಿಕ್ಕೆ ಸಾಧ್ಯ? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಅಚ್ಚಾ, ಓಂ ಶಾಂತಿ.